ಮಕ್ಕಳೇ, ಇವತ್ತಿನ ದಿವಸ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವದ ಬಗ್ಗೆ ಇವತ್ತು ನಾವು ತಿಳಿಯೋಣ. ಅರ್ಥಶಾಸ್ತ್ರ ಅಂದ್ರೆ ಏನು? ಯಾರಿಗಾರು ಗೊತ್ತಿದೆಯಾ? ಯಾವ್ದನ್ನ ನಾವು ಅರ್ಥಶಾಸ್ತ್ರ ಅಂತ ಕರಿತೀವಿ? ಯಾರಿಗಾದ್ರೂ ಸ್ವಲ್ಪ ಐಡಿಯಾ ಏನಾದ್ರೂ ಇದೆಯಾ? ಇಲ್ಲ, ಯಾರಿಗಿಲ್ಲ ಅಲ್ಲ? ಸೊ ಕೇಳಿ, ಹಣ ಅಂತ ಹೇಳಿ ಗೊತ್ತಾ ನಿಮಗೆ? ಎಲ್ಲರಿಗೂ ಗೊತ್ತಿದೆ. ಹಣ ಅಂದ್ರೆ ದುಡ್ಡು. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರವನ್ನ ನಾವು ಯಾಕೆ ಓದಬೇಕು, ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು, ಇವೆಲ್ಲ ವಿಷಯಗಳ ಬಗ್ಗೆ ನಾವು ಇವತ್ತು ತಿಳಿಯೋಣ. ಆಯ್ತಲ್ಲ? ಸೊ ಓಕೆ, ಇಲ್ಲಿ ನಾವು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಆರ್ಥಿಕ ಚಟುವಟಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ. ಭಾರತದಲ್ಲಿ ಮನುಸ್ಮೃತಿ ಅಂತ ಬರುತ್ತೆ. ಯಾವ್ದು ಬರುತ್ತೆ? ಆ ಮನುಸ್ಮೃತಿಯಲ್ಲಿ ಏನನ್ನ ತಿಳಿಸಲಾಗಿದೆ ಅಂತಂದ್ರೆ, ಮನುಸ್ಮೃತಿಯಲ್ಲಿ ಏನ್ ತಿಳಿಸಲಾಗಿದೆ ಅಂತಂದ್ರೆ, ಆರ್ಥಿಕ ವಲಯಗಳಾದ ಕೃಷಿ, ಕೈಗಾರಿಕೆ, ಹಾಗೆ ಸಾರಿಗೆ, ಸೇವಾ ವಲಯ ಅಂತ ಏನು ನಾವು ಕರಿತೀವೋ ಈ ವಿಷಯಗಳ ಬಗ್ಗೆ ಮನುಸ್ಮೃತಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆ ಕಾಲದಲ್ಲಿ ಮನುಸ್ಮೃತಿಯಲ್ಲಿ ಆರ್ಥಿಕ ಚಟುವಟಿಕೆಗಳಾದ ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ ಅಂತ ಏನು ನಾವು ಆರ್ಥಿಕ ವಲಯಗಳನ್ನಾಗಿ 3 ವಿಭಾಗಗಳನ್ನಾಗಿ ವಿಭಾಗಿಸಿದೆವೋ ಅದ್ರ ಬಗ್ಗೆ ಮಾಹಿತಿಯನ್ನ ನಾವು ಪ್ರಾಚೀನ ಕಾಲದಲ್ಲಿ ಮನುಸ್ಮೃತಿಯಲ್ಲಿ ನಾವು ನೋಡ್ತೇವೆ. ಮನುಷ್ಯ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಾನೆ, ಇಲ್ಲ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಾನೆ, ಇಲ್ಲ ಕೈಗಾರಿಕಾ ಚಟುವಟಿಕೆಯಲ್ಲಿ ತೊಡಗಿರ್ತಾನೆ, ಇಲ್ಲ ಸೇವಾ ವಲಯದಲ್ಲಿ, ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಅವನು ದುಡಿಮೆಯನ್ನ ಮಾಡ್ತಾನೆ. ದುಡಿಮೆ ಮಾಡ್ತಾನೆ ಇಲ್ಲ? ಮನುಷ್ಯ ದುಡಿಮೆ ಮಾಡಿನೇ ಏನ್ ಗಳಿಸ್ತಾನೆ? ದುಡ್ಡು ಅಂದ್ರೆ ಹಣ ಗಳಿಸ್ತಾನೆ. ಏನ್ ಗಳಿಸ್ತಾನೆ? ಅಂದ್ರೆ ಈ ಪ್ರಾಚೀನ ಕಾಲದಿಂದಲೂ ಸಹ ಮನುಸ್ಮೃತಿಯಿಂದ ನಾವು ನೋಡ್ಕೊಂತ ಹೋಗ್ತಾ ಬಂದಾಗ್ಲೂ ಸಹ ನಾವು ಈ ಅರ್ಥಶಾಸ್ತ್ರ ಅಧ್ಯಯನದ ಬಗ್ಗೆ ನಮ್ಮ ಪ್ರಾಚೀನ ಆರ್ಥಿಕ ತಜ್ಞರು ತಿಳಿಸಿದರೆ ಆ ಚಟುವಟಿಕೆಗಳನ್ನು ನಮ್ಮ ಭಾರತದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಇದ್ದಂತ ಕೌಟಿಲ್ಯ ಹೆಸರು ಕೇಳಿದ್ರು? ಹೆಸರು ಕೇಳಿದಿರಾ? ಅವನು ಒಂದು ಗ್ರಂಥ ಬರೆದಿದ್ದ. ಅವನು ಬರೆದಿರ್ತಕ್ಕಂಥ ಒಂದು ಅತ್ಯುತ್ತಮ ಗ್ರಂಥ. ಆ ಗ್ರಂಥ ಯಾವುದು ಅಂತ ಯಾರಾದ್ರೂ ಹೇಳ್ತೀರಾ? ಅಲ್ಲ, ಅರ್ಥಶಾಸ್ತ್ರ. ನೋಡಿ, ನಾವು ಅರ್ಥಶಾಸ್ತ್ರ ಅಂತ ಓದ್ತಾ ಇದೀವಲ್ಲ, ಈ ವಿಭಾಗ ಏನ್ ಬರುತ್ತಲ್ಲ ಸೋಷಿಯಲ್ ಸೈನ್ಸ್ ಅಲ್ಲಿ, ಈ ಅರ್ಥಶಾಸ್ತ್ರ ಅಂತಕ್ಕಂತ ಒಂದು ಗ್ರಂಥವನ್ನೇ ಒಬ್ಬ ಆರ್ಥಿಕ ತಜ್ಞ ಮತ್ತು ರಾಜಕೀಯ ತಜ್ಞ, ಯಾರವನು? ಕೌಟಿಲ್ಯ. ಅವನು ಆ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಗ್ರಂಥವನ್ನ ಬರೆದಿದ್ದಾನೆ. ಆ ಗ್ರಂಥದಲ್ಲಿ ಏನ್ ತಿಳಿಸ್ಯಾನ ಅಂತ, ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥದಲ್ಲಿ ಏನ್ ತಿಳಿಸಿದ್ದಾರೆ ಅಂತಂದ್ರೆ, ಬಹಳ ವಿವರವಾಗಿ ಮೌರ್ಯ ಸಾಮ್ರಾಜ್ಯದಲ್ಲಿದ್ದಂತ ಆರ್ಥಿಕ ತಜ್ಞ, ರಾಜಕೀಯ ತಜ್ಞ ಹಾಗೂ ಲೇಖಕ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಮಹಾನ್ ಗ್ರಂಥದಲ್ಲಿ ರಾಜಕೀಯ ಚಟುವಟಿಕೆಗಳನ್ನ, ರಾಜಕೀಯ ಮಜಲುಗಳನ್ನ ಅಷ್ಟೇ ಅಲ್ಲ, ಆರ್ಥಿಕ ಅಂಶಗಳ ಬಗ್ಗೆ ಸಂಪೂರ್ಣ ವಿವರವನ್ನ ಅವರಲ್ಲಿ ತಿಳಿಸಿದರು. ಮನುಷ್ಯ ಯಾವ ರೀತಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ, ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಯಾವುವು ಅನ್ನೋ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥ, ಕೌಟಿಲ್ಯನ ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥದಲ್ಲಿ ನಾವು ನೋಡಬಹುದಾಗಿದೆ. ಸೊ ನಂತರವಾಗಿ ನಾವು ಅರ್ಥಶಾಸ್ತ್ರ ಅಂದ್ರೆ ಏನು ಅಂತೇಳಿ ನಾವು ನೋಡ್ತಾ ಹೋದ್ರೆ, ನಾವು ಇಂಗ್ಲಿಷ್ ಅಲ್ಲಿ ಇದನ್ನ ಏನಂತ ಕರಿತೀವಿ ಗೊತ್ತಾ?
ಇಂಗ್ಲಿಷಲ್ಲಿ ಈ ಅರ್ಥಶಾಸ್ತ್ರ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಏನಂತೀವಿ? ಅರ್ಥಶಾಸ್ತ್ರ ಅನ್ನೋದಕ್ಕೆ ನೀವು 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ನೋಡಿರ್ಬೇಕು. ಅರ್ಥಶಾಸ್ತ್ರ ಅಂತ ಅಂದ್ರೆ ಯಾವ್ದು ಇಂಗ್ಲಿಷಲ್ಲಿ ಅಂತ ಕರೀತಾರೆ? ಎಸ್ ಏನು? ಅರ್ಥಶಾಸ್ತ್ರ ಅನ್ನೋದಕ್ಕೆ ಎಕನಾಮಿಕ್ಸ್ ಏನಂತ ಕರೀತಾರೆ? ಎಕನಾಮಿಕ್ಸ್ ಅಂತಕ್ಕಂಥ ಪದ ಈಗ ಯಾವ ಪದ ಅದು? ಯಾವ ಪದ ಅದು? ಇಂಗ್ಲಿಷ್ ಪದ. ಈ ಎಕನಾಮಿಕ್ಸ್ ಅಂತಕ್ಕಂಥ ಇಂಗ್ಲಿಷ್ ಪದದ ಸಮಾನಾರ್ಥಕ ಪದವೇ ಅರ್ಥಶಾಸ್ತ್ರ. ಅರ್ಥ ಆಯ್ತಲ್ಲ? ಎಕನಾಮಿಕ್ಸ್ ಅಂತಕ್ಕಂಥ ಇಂಗ್ಲಿಷ್ ಪದದ ಸಮಾನಾರ್ಥಕ ಪದವೇ ಅರ್ಥಶಾಸ್ತ್ರ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಈ ಅರ್ಥಶಾಸ್ತ್ರ ಅಂತಕ್ಕಂಥ ಪದ ಯಾವ ಭಾಷೆಯ ಯಾವ ಪದಗಳಿಂದ ಬಂದಿದೆ, ಅದರ ಅರ್ಥ ಏನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ಗ್ರೀಕ್ ಭಾಷೆಯ ಯಾವ ಭಾಷೆಯ? ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮಸ್ ಅಂತಕ್ಕಂಥ ಪದಗಳಿಂದ ಈ ಎರಡು ಪದಗಳಿಂದ ಈ ಅರ್ಥಶಾಸ್ತ್ರ ಅಂತಕ್ಕಂಥ ಪದವನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಎಕನಾಮಿಕ್ಸ್ ಅಂತಕ್ಕಂಥ ಪದವನ್ನ ತೆಗೆದುಕೊಳ್ಳಲಾಗಿದೆ ಅಂತೇಳಿ ನಾವು ಹೇಳ್ತೇವೆ. ಏನ್ ಸರ್ ಅಂದ್ರೆ ಗ್ರೀಕ್ ಭಾಷೆಯ ಈ ಓಕಸ್ ಮತ್ತು ನೋಮಸ್ ಅಂತಕ್ಕಂಥ ಈ ಎರಡು ಪದಗಳಿಂದ ಅದು ಬಂದಿದೆ ಅಂತ ಹೇಳ್ತಿರಲ್ಲ, ಏನು ಓಕಸ್ ಅಂದ್ರೇನು ನೋಮಸ್ ಅಂದ್ರೇನು ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ ಅದರ ಅರ್ಥವನ್ನು ನೋಡ್ತಾ ಹೋದ್ರೆ ಓಕಸ್ ಅಂತಕ್ಕಂಥದ್ದು ಗೃಹ ಅನ್ನೋ ಅರ್ಥವನ್ನ ಕೊಡುತ್ತೆ. ಏನನ್ನ ಅರ್ಥವನ್ನು ಕೊಡುತ್ತೆ? ಗೃಹ ಅನ್ನೋ ಅರ್ಥವನ್ನು ಕೊಡುತ್ತೆ. ನೋಮಸ್ ಅಂತಕ್ಕಂಥದ್ದು ಏನು ಅಂದ್ರೆ ಏನರ್ಥವನ್ನು ಕೊಡುತ್ತೆ ಗೊತ್ತಾ? ನಿರ್ವಹಣೆ. ಏನಂತ ಕೊಡುತ್ತೆ? ನಿರ್ವಹಣೆ. ನೋಡಿ, ಓಕಸ್ ನೋಮಸ್. ಓಕಸ್ ಅಂದ್ರೆ ಗೃಹ, ನೋಮಸ್ ಅಂದ್ರೆ ನಿರ್ವಹಣೆ. ಯಾವ ಭಾಷೆಯ ಪದದಿಂದ ಬಂದಿದೆ? ಗ್ರೀಕ್ ಭಾಷೆಯ ಪದದಿಂದ. ಈ ಎಕನಾಮಿಕ್ಸ್ ಅನ್ನೋ ಪದ ಗ್ರೀಕ್ ಭಾಷೆಯ ಓಕಸ್ ಮತ್ತು ನೋಮಸ್ ಎಂಬ ಪದದಿಂದ ಬಂದಿದೆ. ಓಕಸ್ ಅಂದ್ರೆ ಗೃಹ, ನೋಮಸ್ ಅಂದ್ರೆ ನಿರ್ವಹಣೆ ಅಂತ ಅರ್ಥವನ್ನು ಕೊಡುತ್ತೆ. ಏನಿದು ಗೃಹ ನಿರ್ವಹಣೆ? ಗೃಹ ನಿರ್ವಹಣೆಗೂ ಅರ್ಥಶಾಸ್ತ್ರಕ್ಕೂ ಏನು ಸಂಬಂಧ ಅಂತ ನೋಡ್ತಾ ಹೋದ್ರೆ ಒಂದು ಸೀಮಿತವಾದ ಕ್ಷೇತ್ರದಲ್ಲಿ ನಾವು ಗೃಹ ನಿರ್ವಹಣೆಯನ್ನ ಮಾಡ್ತೇವೆ. ನಾವು ಗೃಹದಲ್ಲಿ ಅಂದ್ರೆ ಗೃಹ ಅಂದ್ರೆ ಏನು? ಮನೆಯನ್ನ ನಿರ್ವಹಣೆ ಮಾಡುವಾಗ ನೀವು ಒಂದು ಏನ್ ಬೇಕಾಗುತ್ತೆ ಫಸ್ಟ್ ನಿರ್ವಹಣೆ ಮಾಡ್ಲಿಕ್ಕೆ? ನಿಮ್ಮ ಯಜಮಾನ್ ಇರ್ತಾರೆ, ನಿಮ್ಮ ಮನೆಯಲ್ಲಿ ಯಜಮಾನಿಕೆ ಮಾಡೋರಿರ್ತಾರೆ, ಅವ್ರಿಗೆ ಏನ್ ಬೇಕಾಗುತ್ತೆ ನಿರ್ವಹಣೆ ಮಾಡ್ಲಿಕ್ಕೆ? ಹಣ ಬೇಕಾಗುತ್ತೆ. ಏನ್ ಬೇಕಾಗುತ್ತೆ? ಹಣವನ್ನ ಸಿಕ್ಕಾಪಟ್ಟೆ ಹೇಗ್ಬೇಕಾಗಿ ಖರ್ಚು ಮಾಡ್ಬಿಡ್ತಾರಲ್ಲ ಅವರು. ಇಲ್ಲ, ಏನ್ ಮಾಡ್ಕೊಳ್ತಾರೆ? ಏನ್ ಮಾಡ್ಕೊಳ್ತಾರ? ಗಾರ್ಡೇಜ್ ಮಾಡ್ತಾರೆ. ಗಾರ್ಡೇಜ್ ನಲ್ಲಿ ಇಟ್ಕೊಂಡು ಒಂದು ಪ್ಲಾನ್ ನಲ್ಲಿ ಖರ್ಚು ಮಾಡ್ತಾರೆ ತಾನೆ. ಅವ್ರಿಗೆ ಎಷ್ಟು ಬೇಕಷ್ಟು, ಎಷ್ಟು ಉಳಿತಾಯ ಮಾಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು, ಎಷ್ಟು ಆದಾಯ ಬರ್ತದೆ, ಎಷ್ಟು ಆದಾಯ ನಮ್ಮ ಕುಟುಂಬಕ್ಕೆ ಬರ್ತದೆ, ಎಷ್ಟು ಖರ್ಚನ್ನ ನಾವು ಮಾಡ್ಬೇಕು, ಎಷ್ಟು ಉಳಿತಾಯವನ್ನ ಮಾಡ್ಬೇಕು ಅಂತೇಳಿ ಒಂದು ನಿರ್ವಹಣೆ ಮಾಡ್ತಾನೆ ಅವರು. ಸೊ ಅದನ್ನೇ ಗೃಹ ನಿರ್ವಹಣೆ ಅಂತಾರೆ. ಅದು ಅಷ್ಟೇ ಸೀಮಿತ ಆಗಿಲ್ಲ. ಬರ್ತಾ 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 ಆ ಗೃಹ ನಿರ್ವಹಣೆ ಅಂತಕ್ಕಂಥದ್ದು ರಾಜ್ಯಕ್ಕೆ ವಿಸ್ತಾರ ಆಯ್ತು, ರಾಷ್ಟ್ರಕ್ಕೆ ವಿಸ್ತಾರ ಆಯ್ತು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತಾರ ಆಯ್ತು. ಗೊತ್ತಾಯ್ತಲ್ಲ? ಗೃಹ ನಿರ್ವಹಣೆ ಮಾಡಿದ್ರೆ ಸಾಲದು, ಇಡೀ ರಾಜ್ಯದ ನಿರ್ವಹಣೆ. ರಾಜ್ಯದಲ್ಲಿ ಎಷ್ಟು ಆದಾಯ ಬರ್ತದೆ, ಎಷ್ಟು ಖರ್ಚು ಮಾಡ್ಬೇಕು, ನಾವು ಎಷ್ಟು ಉಳಿತಾಯ ಮಾಡಬೇಕು, ಈ ರೀತಿ. ನೆಕ್ಸ್ಟ್ ದೇಶದಲ್ಲಿ ಯಾವ್ಯಾವ ಮೂಲಗಳಿಂದ ಎಷ್ಟು ಆದಾಯ ಬರ್ತದೆ, ಎಷ್ಟು ನಾವು ವೆಚ್ಚ ಮಾಡಬೇಕು, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ವೆಚ್ಚ ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು, ಇದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಅದು ವಿಶಾಲ ವ್ಯಾಪ್ತಿಯನ್ನು ಪಡ್ಕೊಳ್ತದೆ. ಯಾವುದು? ಗೃಹ ನಿರ್ವಹಣೆ ಅಂತಕ್ಕಂಥದ್ದು ರಾಜ್ಯ ನಿರ್ವಹಣೆ, ರಾಷ್ಟ್ರ ನಿರ್ವಹಣೆ, ಅಂತಾರಾಷ್ಟ್ರೀಯ ನಿರ್ವಹಣೆ ಅಂತ ಪದವನ್ನ ಬಳಕೆಗೆ ತರಲಾಯಿತು. ಸೊ ನಂತರ ಈ ಕಾಲಕ್ಕೆ ಏನಾಯ್ತು ಅಂದ್ರೆ ಈ ಅರ್ಥಶಾಸ್ತ್ರದ ಒಂದು ಅರ್ಥದ ರೂಪ ಬದಲಾಯ್ತಾ ಹೋಗುತ್ತೆ, ಸ್ವಲ್ಪ ವಿಸ್ತರಿಸ್ತಾ ಹೋಗುತ್ತೆ, ಬದಲಾಯ್ತಾ ಹೋಗುತ್ತೆ. ಏನ್ ಬದಲಾಯಿಸ್ತಾ ಹೋಗುತ್ತೆ? ಈ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಒಬ್ಬರನ್ನ ಕರಿತೀವಿ. ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ ಗೊತ್ತಾ? ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ ಅಂತೇಳಿ. ಯಾರು? ಆಡಮ್ ಸ್ಮಿತ್. ಇವ್ರಕ್ಕೆ ಮರೆಯಂಗಿಲ್ಲ ಅಂತ. ಆಡಮ್ ಸ್ಮಿತ್ ಯಾರು? ಪಿತಾಮಹ
ಅರ್ಥಶಾಸ್ತ್ರದ ಬಗ್ಗೆ ಅಂತಂದ್ರೆ, ಅರ್ಥಶಾಸ್ತ್ರ ಎನ್ನುವುದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತೇಳಿ ಕರೆಯುತ್ತಾರೆ. ಗೊತ್ತಾಯ್ತಲ್ಲ? ಅರ್ಥಶಾಸ್ತ್ರ ಅನ್ನೋದು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಸಂಪತ್ತು ಅಂದ್ರೆ ಅಲ್ಲೇ ಬರತಕ್ಕಂಥದ್ದೇ ಅನ್ನೋದು ಹಣ. ಎಲ್ಲಾ ಸಂಪತ್ತು ನೀವೇ ಬಹಳ ಸಂಪತ್ತು ಭರಿತವಾಗಿದ್ದಾರೆ, ಸಂಪತ್ತು ದೇಶದ ಸಂಪತ್ತು ಬಹಳ ಉಜ್ವಲವಾಗಿದೆ ಅಂತ ಹೇಳ್ತೀವಿ. ಎಲ್ಲ ಬಂದು ಅದರಲ್ಲಿ ಮೇನ್ ಬರೋದು ಯಾವುದು? ಹಣ. ಇನ್ನು ಉಳಿದದ್ದೆಲ್ಲ ಬರ್ತದೆ, ಆಸ್ತಿ ಪಾಸ್ತಿ ಎಲ್ಲದೂ ಬಂದು ಅಲ್ವಾ, ಚಿನ್ನ ಎಲ್ಲ ಆಭರಣಗಳು ಎಲ್ಲದೂ ಬಂದು ಎಲ್ಲದನ್ನು ಸೇರಿಸಿ ಒಟ್ಟಾರೆ ಏನಂತ ಕರಿತೀವಿ ನಾವು? ಸಂಪತ್ತು ಅಂತ ಕರಿತೀವಿ. ಅದಕ್ಕೆ ಅವ್ರು ಹೇಳಿದರೆ, ಯಾರು? ಆಡಮ್ ಸ್ಮಿತ್, ಅರ್ಥಶಾಸ್ತ್ರ ಅಂದ್ರೆ ದೇಶದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಹೌದಲ್ಲ ಪ್ರಜ್ಞೆ? ಏನಂತ ಹೇಳಿದ್ರೆ ಆಡಮ್ ಸ್ಮಿತ್? ಇನ್ನೊಂದ್ಸರಿ ಹೇಳಿ. ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ದೇಶದ ಗಟ್ಟಿಗಳು ಒಳಗೊಂಡಿದೆ. ಮತ್ತೆ ಯಾರು ಹೇಳ್ತೀರಾ? ಅರ್ಥಶಾಸ್ತ್ರ ಅಂತ ಏನು? ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಂಡೆ. ದೇಶದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಓಕೆ, ಈಗ ಹೇಳ್ತೀರಾ? ಯಾರು ಹೇಳ್ತೀರಾ? ಹೇಳು. ದೇಶದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಅರ್ಥಶಾಸ್ತ್ರ. ಗೊತ್ತಾಯ್ತಲ್ಲ? ದೇಶದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತೇಳಿ ಇವರು ಕರೀತಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಈ ಆಡಮ್ ಸ್ಮಿತ್ ವ್ಯಾಖ್ಯಾನವನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಡಮ್ ಸ್ಮಿತ್ ಅಂತಕ್ಕಂಥವ್ರು ಬಹಳ ಉತ್ತಮವಾಗಿ ದೇಶದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥಶಾಸ್ತ್ರ ಅಂತ ಕರೀತಾರೆ. ಈಗ ಅರ್ಥಶಾಸ್ತ್ರವನ್ನ ಯಾಕೆ ಅಧ್ಯಯನ ಮಾಡಬೇಕು ಅನ್ನೋದು ನೋಡೋಣ. ಅರ್ಥಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವ. ಅರ್ಥಶಾಸ್ತ್ರದ ಮಹತ್ವ ಏನು ಅಥವಾ ಪ್ರಾಮುಖ್ಯತೆ ಎಲ್ಲ ಒಂದೇ. ಸೊ ಏನು ಅಧ್ಯಯನ ಮಾಡ್ತೀವಿ, ಇದರಿಂದ ಏನು ಪ್ರಯೋಜನ ಇದೆ ಅಥವಾ ಇದರಿಂದ ಏನು ಅನುಕೂಲ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಲೇಬೇಕಾಗಿದೆ. ನೋಡ್ಬೇಕಾ ಬೇಡವಾ? ಈಗ ಏನು ಅಧ್ಯಯನ ಮಾಡಬೇಕು, ಯಾಕೆ ಓದ್ಬೇಕಿದ್ ನಾವು, ಇದರಿಂದ ಏನು ಪ್ರಯೋಜನ ಅಂತಕ್ಕಂಥ ನೋಡ್ತಾ ಹೋದ್ರೆ, ಉದಾಹರಣೆ ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಂಡ್ರೆ, ಭಾರತ ದೇಶದಲ್ಲಿ ಬಡತನ ಇದೆ, ಇದೆಯಾ ಇಲ್ವಾ? ನಿರುದ್ಯೋಗ ಇದೆ, ಇದೆಯಾ ಇಲ್ವಾ? ಬಡತನ ಇದೆ, ನಿರುದ್ಯೋಗ, ಅನೇಕ ಸಮಸ್ಯೆಗಳಿದಾವೆ. ಏನು ಸಮಸ್ಯೆಗಳಿದಾವೆ? ಅನೇಕ ಸಮಸ್ಯೆಗಳು. ಆರ್ಥಿಕ ಅಸಮಾನತೆ ಏನಿದೆ? ಆರ್ಥಿಕ ಅಸಮಾನತೆ. ಆರ್ಥಿಕ ಅಸಮಾನತೆ ಐತೆ ಇಲ್ವಾ? ಹಂಗಂದ್ರೆ ಏನು? ಬಡವರು ಮತ್ತು ಶ್ರೀಮಂತರು ಐದಾವ ಇಲ್ಲ? ಹೀಗೆ ಈ ಸಮಸ್ಯೆಗಳು ಹೇಗಿದಾವೆ, ಈ ಸಮಸ್ಯೆಗಳು ಇದಾವ ಇಲ್ವೋ, ಅವು ಇದ್ರೆ ಹೇಗಿದಾವೆ, ಅವನ್ನ ಹಾಗೆ ಬಿಡ್ಬೇಕಾ, ಅವನ್ನ ಅಭಿವೃದ್ಧಿ ಆಗ್ಲಿಕ್ಕೆ, ಆ ಸಮಸ್ಯೆಗಳು ಬೆಳಿಲಿಕ್ಕೆ ಬಿಡ್ಬೇಕಾ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಿರ್ವಹಣೆ ಮಾಡ್ಬೇಕು. ಮತ್ತೆ ಏನ್ ಮಾಡ್ಬೇಕು? ಅವನ್ನ ಬಡತನ ಇದೆ, ಬಡತನ ಹಾಗೆ ಮುಂದುವರಿಯಕ್ಕೆ ಬಿಡ್ಬೇಕಾ? ಏನ್ ಮಾಡ್ಬೇಕು? ಅದನ್ನ ನಿರ್ಮೂಲನೆ ಮಾಡ್ಬೇಕು. ಏನ್ ಮಾಡ್ಬೇಕು? ನಿರ್ಮೂಲನೆ ಮಾಡ್ಬೇಕು. ನಿರುದ್ಯೋಗ ಇದೆ, ಇದೆಯಾ ಇಲ್ವಾ ದೇಶದಲ್ಲಿ? ಅದನ್ನೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಿರ್ವಹಣೆನ ನಿರ್ಮೂಲನೆ ಮಾಡಬೇಕು. ಹಾಗೆ ಆರ್ಥಿಕ ಅಸಮಾನತೆ ಇದೆ, ಇದೆಯಾ ಇಲ್ವಾ? ಸೊ ಅದನ್ನು ಹಾಗೆ ಬಿಡ್ಬೇಕಾ? ಓಕೆ. ಈಗ ನೋಡಿ, ಇಂಥವು ದೇಶದಲ್ಲಿ ಆರ್ಥಿಕ ಸಮಸ್ಯೆಗಳಿದಾವೆ, ಅವು ಏನು ಅಂತ ಗುರುತಿಸ್ಕೋಬೇಕು. ಉದಾಹರಣೆ ಬಡತನ. ಎಷ್ಟು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ? ಬಡತನ ಅಂದ್ರೆ ಏನು? ಯಾವ್ದು ನಾವು ಬಡತನ ಅಂತ? ಬಡತನ ಅಂತಂದ್ರೆ ಇಷ್ಟೇ ಡೆಫಿನೇಷನ್ ಹೇಳ್ಬೋದು. ಯಾರನ್ನ ಬಡವ ಅಂತ ಅಂದ್ರೆ, ಮೂಲಭೂತ ಅಗತ್ಯಗಳು ದೊರೆಯದೇ ಇರುವ ಸ್ಥಿತಿಯನ್ನ ನಾವು ಬಡತನ ಅಂತ ಕರಿತೀವಿ. ಏನ್ ಕರಿತೀವಿ? ಮೂಲಭೂತ ಅಗತ್ಯಗಳು ದೊರೆಯದೇ ಇರುವ ಸ್ಥಿತಿಯನ್ನು ನಾವು ಬಡತನ. ಮೂಲಭೂತ ಅಗತ್ಯಗಳು ಅಂದ್ರೆ ಮೂರು ಇದಾವೆ, ಬಹಳ ಇಂಪಾರ್ಟೆಂಟ್. ಮೂಲಭೂತ ಫಂಡಮೆಂಟಲ್ ಬೇಸಿಕ್ಸ್ ಅಂತ ಹೇಳಿ ಅವನ್ನ ಕರಿತೀವಿ. ಅವು ಯಾವಪ್ಪ ಅಂತಂದ್ರೆ ಊಟ, ವಸತಿ, ಬಟ್ಟೆ. ಫಸ್ಟ್ ಊಟ. ಮನುಷ್ಯನಿಗೆ ಫಸ್ಟ್ ಬದುಕಬೇಕು ಅಂದ್ರೆ ಏನ್ ಬೇಕು? ಊಟ. ನೆಕ್ಸ್ಟ್ ಏನ್ ಬೇಕು? ವಸತಿ ಬೇಕು. ನೆಕ್ಸ್ಟ್ ಬಟ್ಟೆ, ಮಾನ ಕಾಪಾಡಲಿಕ್ಕೆ ಬಟ್ಟೆ ಬೇಕು. ಹೀಗೆ ಊಟ, ವಸತಿ, ಬಟ್ಟೆ ಇವು ಸರಿಯಾಗಿ ದೊರೆತ್ರೆ, ಇವೇನು ಪ್ರಾಬ್ಲಮ್ ಇಲ್ಲಪ್ಪ, ಇವೇನು ಕೊರತೆ ಇಲ್ಲ, ಸರಿಯಾಗಿ ದೊರೆತಿದೆ ಅಂದ್ರೆ ಅವನು ಬಡವ ಅಲ್ಲ.
ಅದರಲ್ಲಿ ಏನಾದರೂ ಒಂದು ಕೊರತೆ ಆದ್ರೆ ಅವನೇನು ಬಡವ. ಅಂದ್ರೆ ಬಡತನ ಅಂದ್ರೆ ಗೊತ್ತಾಯ್ತಲ್ಲ, ಮೂಲಭೂತ ಅಗತ್ಯಗಳು ದೊರೆಯದೇ ಇರುವ ಸ್ಥಿತಿಯನ್ನ ಬಡತನ. ನೆಕ್ಸ್ಟ್ ನಿರುದ್ಯೋಗ. ಬಡತನ ನಮ್ಮ ಭಾರತ ದೇಶದಲ್ಲಿ ಬಡತನ ರೇಖೆಗಿಂತ ಅಂದ್ರೆ ಮೂಲಭೂತ ಅಗತ್ಯಗಳು ದೊರೆಯದೇ ಇರುವ ಸ್ಥಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅಂದಾಜು ಮಾಡಬಹುದು ಸರಿಯಾಗಿ. ನೆಕ್ಸ್ಟ್ ನಿರುದ್ಯೋಗಿಗಳು. ಈ ಉದಾಹರಣೆ ಸುಮಾರು ಭಾರತದ ಜನಸಂಖ್ಯೆ 140 ಕೋಟಿ ತಲುಪ್ತಾ ಇದೆ ಅಂತೇಳಿ ಆರ್ಥಿಕ ತಜ್ಞರು ಇವತ್ತು ಹೇಳ್ತಿದ್ದಾರೆ. ಸೊ ಅದರಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ? ಎಷ್ಟು 140 ಕೋಟಿ ಜನರು ಉದ್ಯೋಗ ಮಾಡ್ತಾ ಇದ್ದಾರೆ? ಇಲ್ಲ. ಸೊ ಮಕ್ಕಳು ಮತ್ತು ವಯಸ್ಕರನ್ನ ಕಳೆದ್ಬಿಟ್ಟು ಉಳಿದಂತವರಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅಂತ ಲೆಕ್ಕ ಹಾಕ್ಬೇಕು. ಈಗ ಮಕ್ಕಳು ನಿರುದ್ಯೋಗಿಗಳು ಅಂತ ಅನ್ಕೊಳ್ಳೋದಿಲ್ಲ, ಮಕ್ಕಳು ಕೆಲಸ ಮಾಡೋದಿಲ್ಲ, ಮಾಡ್ಲಿಕ್ಕೆ ಅರ್ಹತೆ ಇರೋದಿಲ್ಲ. ಅವರು 18 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳನ್ನ ನಾವು ಮಕ್ಕಳು ಅಂತ ಹೇಳಿ ಕರಿತೀವಿ. 18 ವರ್ಷ ವಯಸ್ಸಿನ ಕೆಳಗಿನವ್ರನ್ನ ಮಕ್ಕಳು ಅಂತ ಕರಿತೀವಿ. ಮತ್ತೆ ವೃದ್ಧರು ಅಂತ ಗೊತ್ತಲ್ಲ, ವಯಸ್ಸಾದಂತರು ಅಂದ್ರೆ ಶಕ್ತಿ ಕಳ್ಕೊಂಡಿರ್ತಾರೆ, ಅವ್ರನ್ನ ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ಆಗೋದಿಲ್ಲ. ಇವ್ರನ್ನ ಕಳೆದ್ಬಿಟ್ಟು ದೇಶದ ಜನಸಂಖ್ಯೆಯಲ್ಲಿ ಉಳಿದಂತವರಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಸೊ ಅದನ್ನ ಅಂದಾಜು ಮಾಡ್ಬೇಕು. ನೆಕ್ಸ್ಟ್ ಆರ್ಥಿಕ ಅಸಮಾನತೆ ಅಂತರ ಅಂತ ಹೇಳಿ. ಆರ್ಥಿಕ ಅಸಮಾನತೆ ಬಹಳ ಇದೆ ನಮ್ಮ ಭಾರತ ದೇಶದಲ್ಲಿ. ಈಗ ನೋಡಿ, ಟಾಟಾ, ಬಿರ್ಲಾ, ಕಿರ್ಲೋಸ್ಕರ್, ಅಂಬಾನಿ ಸಹೋದರರು ಇವರೆಲ್ಲ ಬಾರಿ ಸಾವಿರಾರು ಕೋಟಿ ಸಂಪತ್ತನ್ನ ಗಳಿಸಿದ್ದಾರೆ. ಆ ಸಂಪತ್ತನ್ನು ಸಾಕಷ್ಟು ಸ್ಕಿಲ್ ಇಂದ ಗಳಿಸಿದ್ದಾರೆ. ಇನ್ನ ಬಡವರು ಹಣವನ್ನ ಹೇಗಪ್ಪ ಗಳಿಸ್ಬೇಕು, ಹೇಗಪ್ಪ ಬದುಕಲಿಕ್ಕೆ ನಾವು ಅದನ್ನ ಪಡ್ಕೋಬೇಕು ಅಂತೇಳಿ ಯೋಚನೆ ಮಾಡೋ ಸಂಖ್ಯೆ ಐತೆ ಇಲ್ಲ. ಅವ್ರ ಸಂಖ್ಯೆನೇ ಬಹಳ ಅಲ್ವಾ? ಆ ಹಣವನ್ನು ಹೇಗಪ್ಪ ಪಡ್ಕೊಳ್ಳೋದು ಅನ್ನೋ ಸಂಖ್ಯೆ ಜಾಸ್ತಿ ಇದೆ. ಬೆರಳೆಣಿಕೆಯಷ್ಟು ಶ್ರೀಮಂತರನ್ನು ನಾವು ಕಾಣ್ತೀವಿ ನಮ್ಮ ಭಾರತ ದೇಶದಲ್ಲಿ. ಭಾರಿ ಶ್ರೀಮಂತರ ಸಂಖ್ಯೆ ಜಾಸ್ತಿ ಇದೆ, ಅದರಲ್ಲಿ ಭಾರಿ ಶ್ರೀಮಂತರು ಬೆರಳೆಣಿಕೆ. ಆದ್ರೆ ಬಡವರ ಸಂಖ್ಯೆ ಎಣ್ಸಕ್ಕಾಗುತ್ತೆ ಸಾಕಷ್ಟು ಸಂಖ್ಯೆ. ಇವ್ರು ಹಿಂಗೆ ಬಿಡೋದಿಲ್ಲ. ಆರ್ಥಿಕ ಅಸಮಾನತೆ ಅಂತರವನ್ನು ಏನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ಅಂದ್ರೆ ಅವರಿಗೆ ಹೆಚ್ಚು ಟ್ಯಾಕ್ಸ್ ಅನ್ನ ವಿಧಿಸಿ, ಶ್ರೀಮಂತರಿಗೆ, ಅತ್ಯಂತ ಶ್ರೀಮಂತರಿಗೆ ಹೆಚ್ಚು ಟ್ಯಾಕ್ಸ್ ಗಳನ್ನ, ತೆರಿಗೆಗಳನ್ನ ವಿಧಿಸ್ತಕ್ಕಂಥದ್ದು. ಆ ಬಂದ ತೆರಿಗೆ ಹಣದಲ್ಲಿ ಏನ್ ಮಾಡ್ಬೇಕು? ಬಡವರಿಗೆ ಬಡವರ ಉದ್ಧಾರ ಕಾರ್ಯಕ್ರಮಗಳನ್ನ ನಾವು ಹಾಕಬೇಕಾಗುತ್ತೆ ಸರ್ಕಾರ. ಆಗ ಏನಾಗುತ್ತೆ? ಆರ್ಥಿಕ ಅಸಮಾನತೆ ಅಂತರ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆರ್ಥಿಕ ಅಸಮಾನತೆ ಅಂತರ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದು ಒಂದು ಪಾಯಿಂಟ್. ಹಾಗಾಗಿ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಏನು ಓದ್ಬೇಕು? ಅರ್ಥಶಾಸ್ತ್ರ ಓದ್ಬೇಕು. ಎರಡನೇದಾಗಿ ಈ ಅರ್ಥಶಾಸ್ತ್ರ ಏನ್ ಹೇಳ್ತದೆ ಅಂದ್ರೆ ಸಂಪನ್ಮೂಲಗಳು ನಮ್ಮ ಭಾರತ ದೇಶದಲ್ಲಿ ಎಷ್ಟಿದ್ದಾವೆ, ಖನಿಜ ಸಂಪನ್ಮೂಲ ಎಷ್ಟಿದೆ, ಶಕ್ತಿ ಸಂಪನ್ಮೂಲ ಎಷ್ಟಿದೆ, ಮಾನವ ಸಂಪನ್ಮೂಲ ಎಷ್ಟಿದೆ ಅಂದಾಜು ಮಾಡಬೇಕಾಗುತ್ತೆ. ಯಾವ್ಯಾವು ಸರಿ ಕೇಳಿಸ್ಕೊಳ್ಳಿ. ಮಾನವ ಸಂಪನ್ಮೂಲ ಎಷ್ಟಿದೆ? ಮಾನವ ಸಂಪನ್ಮೂಲ ಅಂದ್ರೆ ಜನಸಂಖ್ಯೆ. ಮಾನವ ಸಂಪನ್ಮೂಲ ಅಂದ್ರೆ ಏನು? ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ ಸರಿಯಾಗಿ ಅಂದಾಜು ಮಾಡಬೇಕು. ನಿಖರವಾಗಿ ಅಂದ್ರೆ ಸೆನ್ಸಸ್ ಮಾಡಿದ್ರೆ ಗೊತ್ತಾಗುತ್ತೆ. 2011 ಇಸ್ವಿನಲ್ಲಿ ಸೆನ್ಸಸ್ ಆದಾಗ ಭಾರತ ಜನಸಂಖ್ಯೆ 121 ಕೋಟಿ. ಈಗ ಸೆನ್ಸಸ್ ಆಗಿಲ್ಲ, ಈಗ 3 ವರ್ಷ ಸೆನ್ಸಸ್ ಆಗಿಲ್ಲ. ಈಗ ಆದ್ರೆ ಸುಮಾರು 140 ಕೋಟಿ ಇದೆ ಅಂತ ಹೇಳಿ ಹೇಳಲಾಗ್ತದೆ. ಅದು ಸರಿಯಾಗಿ ಅಂದಾಜು ಮಾಡೋದು. ನೆಕ್ಸ್ಟ್ ಏನ್ ಮಾಡ್ಬೇಕು? ನಮ್ಮ ಖನಿಜ ಸಂಪನ್ಮೂಲಗಳು, ಶಕ್ತಿ ಸಂಪನ್ಮೂಲಗಳು ಎಷ್ಟಿದಾವೆ ನಮ್ಮ ಭಾರತ ದೇಶದಲ್ಲಿ, ಇವುಗಳನ್ನ ಅಂದಾಜು ಮಾಡಿಕೊಂಡು ಅವು ವ್ಯರ್ಥವಾಗದ ಹಾಗೆ ಫೋಲ್ ಆಗೋದು ಅಂತಾರೆ. ನೀರು ಫೋಲ್ ಆಗೋದು, ನೆಲ್ಲಿ ಪ್ರಿಂಟ್ ನೀರು ಫೋಲ್ ಆಗೋದು, ವೇಸ್ಟ್ ಆಗ್ಬೇಕಂತೆ ಅಂತ. ಹಾಗೆ ವೇಸ್ಟ್ ಮಾಡ್ಬೇಕಾ ಸಂಪನ್ಮೂಲವನ್ನು? ಇಲ್ಲ. ಏನ್ ಮಾಡ್ಬೇಕು? ಸದುಪಯೋಗ ಮಾಡ್ಕೋಬೇಕು. ಸಂಪನ್ಮೂಲಗಳನ್ನ ಏನ್ ಮಾಡ್ಬೇಕು? ಸದುಪಯೋಗ ಮಾಡ್ಬೇಕು. ನೋಡಿ, ನಮ್ಮ ಭಾರತ ದೇಶದಲ್ಲಿ ಎಷ್ಟು ಸಂಪನ್ಮೂಲ ಇದೆ, ಶಕ್ತಿ ಸಂಪನ್ಮೂಲ ಎಷ್ಟಿದೆ, ಖನಿಜ ಸಂಪನ್ಮೂಲ ಎಷ್ಟಿದೆ, ಮಾನವ ಸಂಪನ್ಮೂಲ ಎಷ್ಟಿದೆ, ಅದನ್ನೆಲ್ಲ ಅಂದಾಜು ಮಾಡಬೇಕು. ಅಂದಾಜು ಮಾಡಿಕೊಂಡು ಅದು ವೇಸ್ಟ್ ಆಗದಂತೆ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಯಾವ್ದ್ರಿಂದ ಸಾಧ್ಯ? ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ಸಾಧ್ಯ. ಅದಕ್ಕೆ ಪರಿಹಾರ ಕೊಡುತ್ತೆ. ಆ ಸಮಸ್ಯೆಗಳಿಗೆ ಏನ್ ಕೊಡುತ್ತೆ ಇದು ಅರ್ಥಶಾಸ್ತ್ರ? ಪರಿಹಾರ ಕೊಡುತ್ತೆ. ನೆಕ್ಸ್ಟ್ ಮೂರನೇದಾಗಿ ಅರ್ಥಶಾಸ್ತ್ರವನ್ನ ಯಾಕೆ ಅಧ್ಯಯನ ಮಾಡಬೇಕು ಅಂತ ನೋಡ್ತಾ ಹೋದ್ರೆ, ಮೂರನೇದಾಗಿ ನಾವು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತೀವಿ. ಏನಕ್ಕಾಗಿ? ಜೀವನ ನಿರ್ವಹಣೆಗಾಗಿ ಸರಕುಗಳನ್ನ ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತೀವಿ. ಏನಕ್ಕಾಗಿ ಉತ್ಪಾದನೆ ಮಾಡ್ತೀವಿ? ಏನಕ್ಕಾಗಿ ಅಲ್ಲ, ಯಾಕೆ ಸರಕುಗಳನ್ನ? ಉದಾಹರಣೆ, ಕೃಷಿನಲ್ಲಿ ಬೆಳೆಗಳನ್ನ ಬೆಳೆಯುತ್ತಾರೆ.
ಏನು ಬೆಳಿತೀರಾ? ಬೆಳೆದ ನಾವು ಆ? ಜೀವಿಸ್ಲಿಕ್ಕೆ, ಬದುಕಕ್ಕೆ. ಬದುಕಕ್ಕೆ, ಹೌದಲ್ಲ? ಈಗ ಕೈಗಾರಿಕೆಗಳಿದಾವೆ, ಉತ್ಪಾದನೆ ಮಾಡ್ತಾರೆ. ಕೈಗಾರಿಕೆಗಳಿಂದ ಕೈಗಾರಿಕಾ ವಸ್ತುಗಳು ಉತ್ಪಾದನೆ ಆಗ್ತವೆ. ಶುಗರ್ ಫ್ಯಾಕ್ಟರಿಯಿಂದ ಸಕ್ಕರೆ ಉತ್ಪಾದನೆ ಆಗುತ್ತೆ. ಏನಕ್ಕೆ ಉತ್ಪಾದನೆ ಮಾಡ್ತಾರೆ? ಚೀಲ ತುಂಬಿ ಬಿಟ್ಕೊಂಡು ಅದನ್ನೇನ್ ಮಾಡ್ತಾರೆ? ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ಗ್ರಾಹಕರಿಗೆ ಮಾಡ್ತಾರೆ. ಗ್ರಾಹಕರು ಏನ್ ಮಾಡ್ತಾರೆ? ಗ್ರಾಹಕರು ಸಕ್ಕರೆ ಕೊಟ್ಕೊಂಡು ಏನ್ ಮಾಡ್ತಾರೆ? ಅದನ್ನ ಚಾ ಮಾಡ್ಕೊಂಡು ಅಂದ್ರೆ ತಿನ್ನಕ್ಕೆ ಕುಡಿಯಕ್ಕೆ ಕೊಟ್ಟು, ಹೌದಾ? ಬಳಕೆ ತಾನೆ. ಏನೇ ಮಾಡಿದ್ರು ಏನಕ್ಕೆ? ಏನೇ ಮಾಡಿದ್ರು ಏನಕ್ಕೆ? ಅದು ನಾವು ಬಳಸಕ್ಕೆ. ಗುಡ್, ನಾವು ಬಳಸಕ್ಕೆ, ನಮ್ಮ ಬಳಕೆ. ಈಗ ಒಂದು ಬಸ್ ತಂದಿದ್ದಾರೆ. ಬಸ್ ಅನ್ನು ಏನ್ ತರ್ತಾರೆ? ಜನರನ್ನ ಚಂದ, ಹೌದಾ? ಅದೊಂದು ಸೇವೆ. ಅದೊಂದೇನು ಸೇವೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಹೀಗೆ ಒಟ್ಟಾರೆ ಏನಪ್ಪಾ ಅಂತಂದ್ರೆ, ಈಗ ಆರ್ಥಿಕತೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ಎಷ್ಟು ವಸ್ತುಗಳನ್ನ, ಸರಕುಗಳನ್ನ, ಎಷ್ಟು ಸರಕುಗಳನ್ನ ಮತ್ತು ಸೇವೆಗಳು ಅಂದ್ರೆ ಗೊತ್ತಾಗುತ್ತಲ್ಲ. ಈಗ ಉದಾಹರಣೆ, ಬ್ಯಾಂಕ್ನವರು ಸರ್ವಿಸ್ ಕೊಡ್ತಾರೆ, ಶಿಕ್ಷಣ ಇಲಾಖೆಯವರು, ಶಿಕ್ಷಕರು ಸರ್ವಿಸ್ ಕೊಡ್ತಾರೆ. ಇವನ್ನೆಲ್ಲ ಏನಂತ ಕರಿತೀವಿ? ಸೇವೆಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸರಕು ಮತ್ತು ಸೇವೆಗಳನ್ನ ನಾವು ಎಷ್ಟು ಉತ್ಪಾದಿಸಬೇಕು? ಮೂರ್ನಾಲ್ಕು ಪಾಯಿಂಟ್ ಅನ್ನ ನೆನಪಿಟ್ಕೊಳ್ಳಿ. ಸರಕು ಮತ್ತು ಸೇವೆಗಳನ್ನ ಎಷ್ಟು ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಯಾವ ದರದಲ್ಲಿ, ಹಣದಲ್ಲಿ ಉತ್ಪಾದಿಸಬೇಕು ಅಥವಾ ಮಾರಾಟ ಮಾಡಬೇಕು. ಇವುಗಳನ್ನ ಕುರಿತು ಅಧ್ಯಯನ ಮಾಡುವುದು ಯಾವುದು? ಅರ್ಥಶಾಸ್ತ್ರ. ಈಗ ಉದಾಹರಣೆ, ಸರಕುಗಳು. ಈಗ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ? ಸುಮಾರು 140 ಕೋಟಿ ಇದೆ ಅಂತ ಹೇಳ್ತಾ ಇದೆ ಅಲ್ವಾ? ಇಷ್ಟು ಜನಕ್ಕೆ ಏನನ್ನ ಉತ್ಪಾದನೆ ಮಾಡೋದು? ಫಸ್ಟ್ ಉತ್ಪಾದನೆ ಮಾಡೋದನ್ನ ಪ್ಲಾನ್ ಮಾಡ್ಕೋಬೇಕು, ಯೋಜನೆ ಹಾಕಬೇಕು. ಏನನ್ನ ಉತ್ಪಾದಿಸಬೇಕು, ಹೌದಲ್ಲ? ಏನ್ ಮಾಡ್ಬೇಕು? ಏನನ್ನ ಉತ್ಪಾದಿಸಬೇಕು. ಅದಾದ ಏನನ್ನು ಉತ್ಪಾದಿಸಬೇಕು ಅನ್ನೋದು ಗೊತ್ತಾಯ್ತು, ಅದನ್ನ ತಿಳ್ಕೊಂಡು ನೆಕ್ಸ್ಟ್ ಇಂಥದ್ದು ಉತ್ಪಾದನೆ ಮಾಡಬೇಕು ಅಂತ ಗೊತ್ತಾಯ್ತು. ಅದಾದ್ಮೇಲೆ ಅದನ್ನ ಹೇಗೆ ಉತ್ಪಾದಿಸಬೇಕು ಅಂತ ಪ್ಲಾನ್ ಹಾಕಬೇಕು. ಉತ್ಪಾದನೆ ಇಷ್ಟು ಮಾಡ್ಬೇಕು ಗೊತ್ತಾಯ್ತು, ಆ ಉತ್ಪಾದನೆಯನ್ನ ಹೇಗೆ ಉತ್ಪಾದಿಸಬೇಕು ನೆಕ್ಸ್ಟ್ ಕ್ವಶನ್, ಅದು ಗೊತ್ತಾಯ್ತು. ಅದು ಅನೇಕ ತಂತ್ರಜ್ಞಾನಗಳ ಮೂಲಕ ಈ ರೀತಿಯ ತಂತ್ರಜ್ಞಾನ ಉಪಯೋಗಿಸಿಕೊಂಡು ನಾವು ಅದನ್ನ ಉತ್ಪಾದನೆ ಮಾಡಬೇಕು ಅಂತ ಗೊತ್ತಾಯ್ತು. ಹೇಗೆ, ಏನು ಉತ್ಪಾದಿಸಬೇಕು ಅನ್ನೋದು ಆಯ್ತು, ಹೇಗೆ ಉತ್ಪಾದಿಸಬೇಕು ಅನ್ನೋದು ಆಯ್ತು, ಗೊತ್ತಾಯ್ತಲ್ಲ? ಏನು, ಹೇಗೆ, ಯಾರಿಗಾಗಿ ಉತ್ಪಾದಿಸಬೇಕು, ಆ ಉತ್ಪಾದನೆ ಯಾರಿಗಾದ್ರು, ನಮ್ಮ ದೇಶದ ಜನರಿಗೋ ಅಥವಾ ಬೇರೆ ದೇಶದ ಜನರಿಗೋ, ನಮ್ಮ ದೇಶಕ್ಕೆ ಎಷ್ಟು, ಬೇರೆ ದೇಶಕ್ಕೆ ಎಷ್ಟು, ರಫ್ತು ಮಾಡೋದಾದ್ರೆ ಎಷ್ಟು, ಆಮದು ಮಾಡ್ಕೊಳ್ಳೋದು ಎಷ್ಟು, ಇಂಥವುಗಳನ್ನ ಪ್ಲಾನ್ ಹಾಕಬೇಕಾಗುತ್ತೆ ಅಲ್ವಾ? ಹೀಗೆ ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹಾಗೆ ಇನ್ನೊಂದು ಆ ಉತ್ಪಾದನೆ ಮಾಡಿದ ಮೇಲೆ ಯಾವ ಹಣದಲ್ಲಿ ಅಥವಾ ದರದಲ್ಲಿ ಅದನ್ನ ಮಾರಾಟ ಮಾಡಬೇಕು. ಪುಕ್ಕಟೆ ಕೊಡಕ್ಕಾಗುತ್ತೇನು? ಏನ್ ಮಾಡ್ಬೇಕಾಗುತ್ತೆ? ದುಡ್ಡಿಗೆ ಮಾರಬೇಕಾಗುತ್ತೆ. ಅಂದ್ರೆ ಹಣಕಾಸಿಗೆ ಅದನ್ನ ಮಾಡಬೇಕು. ಯಾವ ದರದಲ್ಲಿ ಮಾರಾಟ ಮಾಡಬೇಕು. ಹೀಗೆ ಅನೇಕ ಪ್ರಶ್ನೆಗಳು ಹೇಳ್ತವೆ ಅರ್ಥಶಾಸ್ತ್ರದಲ್ಲಿ. ದೇಶದಲ್ಲಿ ಏನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಮತ್ತು ಯಾವ ದರದಲ್ಲಿ ಅದನ್ನ ಮಾರಾಟ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಕ್ಕಂಥದ್ದು ಎಲ್ಲಿ? ಅರ್ಥಶಾಸ್ತ್ರದಲ್ಲಿ. ಅಂದ್ರೆ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ಇದಕ್ಕೆ ಸಮಂಜಸವಾದ ಉತ್ತರ ಸಿಗುತ್ತೆ ಅಂತ. ಇಷ್ಟು ಗೊತ್ತಾಯ್ತಲ್ಲ? ಏನು, ಹೇಗೆ, ಯಾರಿಗಾಗಿ ಅಂತಕ್ಕಂಥದ್ದೆಲ್ಲ ಗೊತ್ತಾಯ್ತಲ್ಲ? ಸೊ ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ಒಂದು ಅಂಶವನ್ನು ಹೇಳ್ತೀವಿ. ನಮ್ಮ ಭಾರತ ದೇಶದಲ್ಲಿ ಆರ್ಥಿಕ ಸ್ಥಿರತೆ ಅನ್ನೋದು ಬಹಳ ಮುಖ್ಯ. ಏನು ಮುಖ್ಯ? ಆರ್ಥಿಕ ಸ್ಥಿರತೆ ಅನ್ನೋದು ಬಹಳ ಮುಖ್ಯ. ಏನು ಆರ್ಥಿಕ ಸ್ಥಿರತೆ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ದೇಶದಲ್ಲಿ ಬೆಲೆಗಳು ಬಹಳ ಏರಿಳಿತ ಆಗ್ತಾ ಇರ್ತವೆ, ಗೊತ್ತಾ? ಬೆಲೆಗಳಲ್ಲಿ, ವಸ್ತುಗಳ ಬೆಲೆಗಳಲ್ಲಿ ಅಥವಾ ಸೇವೆಗಳ ಬೆಲೆಗಳಲ್ಲಿ ಭಾರಿ ಏರಿಳಿತವನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ತೀವಿ, ಬೇರೆ ದೇಶದಲ್ಲಿ ಕಾಣ್ತೀವಿ. ಈ ಏರಿಳಿತ ಯಾಕೆ ಆಗ್ತವೆ, ಹೇಗಾಗ್ತವೆ ಮತ್ತೆ ಅದಕ್ಕೆ ಪರಿಹಾರ ಏನು? ಆ ಏರಿಳಿತ ಆಗದಂಗೆ ನೋಡ್ಕೊಳ್ಳೋದು ಅಂದ್ರೆ ಆರ್ಥಿಕ ಸ್ಥಿರತೆಯನ್ನು ಹೇಗೆ ಕಾಪಾಡಬೇಕು, ಆರ್ಥಿಕ
ಸ್ಥಿರತೆ. ಏನದು? ಆರ್ಥಿಕ ಸ್ಥಿರತೆ. ಇದನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಭಾರಿ ಮುಖ್ಯ. ಆರ್ಥಿಕ ಸ್ಥಿರತೆ ಅಂತಂದ್ರೆ ಏರಿಳಿತಗಳು ಹೆಚ್ಚಾಗಬಾರ್ದು. ಈಗ ಒಂದು ಕೆಜಿ ಅಕ್ಕಿ ದರ ಒಂದ್ ಟೈಮ್ 50 ರೂಪಾಯಿ ಇದ್ದು, ಇನ್ನೊಂದು ಟೈಮ್ 100 ರೂಪಾಯಿ, ಇನ್ನೊಂದು ಟೈಮ್ 150 ರೂಪಾಯಿ. ಹಿಂಗಾದ್ರೆ ಚೆನ್ನಾಗಿರ್ತದ? ಅದು ಹೆಚ್ಚಿಗೆ ಏರಿಳಿತ ಆಗ್ಬಾರ್ದು. ಹಾಗೆ ನೋಡ್ಕೋಬೇಕು. ಈ ರೀತಿ ನೋಡ್ಕೋಬೇಕು ಅಂತಂದ್ರೆ ಕರೆಕ್ಟಾಗಿ ಎಷ್ಟು ಉತ್ಪಾದಿಸಬೇಕು, ಏನು ಉತ್ಪಾದಿಸಬೇಕು ಅಂತ ಸರಿಯಾಗಿ ಏನ್ ಮಾಡ್ಬೇಕು, ಅಂದಾಜು ಮಾಡಿ ಉತ್ಪಾದನೆ ಮಾಡ್ತಾನೆ. ಹೌದಾನೆ? ಸೊ ಯಾವ್ದನ್ನ ಓದೋದ್ರಿಂದ, ಯಾವ್ದನ್ನ ಅಭ್ಯಾಸ ಮಾಡೋದ್ರಿಂದ ಈ ಆರ್ಥಿಕ ಸ್ಥಿರತೆಯನ್ನ ನಾವು ಕಾಪಾಡ್ಕೋಬಹುದು. ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ನಾವು ಏನನ್ನ ತಿಳ್ಕೋಬಹುದು? ಆರ್ಥಿಕ ಸ್ಥಿರತೆಯನ್ನ ಸಾಧಿಸಬಹುದು. ಆರ್ಥಿಕ ಸ್ಥಿರತೆಯನ್ನ ನಾವೇನ್ ಮಾಡ್ಬೋದು? ಸಾಧಿಸಬಹುದು. ಯಾಕೆ ಅಂತಂದ್ರೆ ಯಾವ್ದು ಕೊರತೆ ಇದೆಯೋ ಅದನ್ನ ನಾವು ಉತ್ಪಾದನೆ ಮಾಡಬೇಕು. ಯಾವ್ದು ಹೆಚ್ಚಿದೆಯೋ ಅದನ್ನ ಉತ್ಪಾದನೆ ಮಾಡೋದು ಬಿಡಬೇಕು. ಸೊ ಹೀಗೆ ಮಾಡೋದ್ರಿಂದ ನಾವು ಏನನ್ನ ಸಾಧಿಸಬಹುದು ಅಂದ್ರೆ ಆರ್ಥಿಕ ಸ್ಥಿರತೆಯನ್ನ ಒಂದು ದೇಶದಲ್ಲಿ ನಾವು ಸಾಧಿಸಬಹುದು. ಅದ್ರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಕೆಲವು ಸಂಪನ್ಮೂಲಗಳಿದ್ದಾವೆ. ಕೆಲವು ಮುಗಿದು ಹೋಗುವ ಸಂಪನ್ಮೂಲಗಳಿದ್ದಾವೆ, ಕೆಲವು ಮುಗಿಯದೇ ಇರುವ ಸಂಪನ್ಮೂಲಗಳಿದ್ದಾವೆ. ಎರಡು ಸಂಪನ್ಮೂಲಗಳನ್ನು ಎರಡು ವಿಧವಾಗಿ ನಾವು ನೋಡ್ತೇವೆ. ಸಂಪನ್ಮೂಲಗಳನ್ನು ಎಷ್ಟು ವಿಧವಾಗಿ ನೋಡ್ತೇವೆ ನಾವು? ಒಂದು ಮುಗಿದು ಹೋಗುವ ಸಂಪನ್ಮೂಲಗಳು, ಇನ್ನೊಂದು ಮುಗಿದು ಹೋಗದೇ ಇರುವ ಸಂಪನ್ಮೂಲಗಳು. ಈಗ ಸೌರಶಕ್ತಿ ಇದೆ, ಸೂರ್ಯನ ಶಕ್ತಿ, ಅಥವಾ ಸೌರಶಕ್ತಿ, ಬೆಳಕು, ಬಿಸಿಲು. ಇದನ್ನ ನಾವು ಮುಗಿದು ಹೋಗುವ ಸಂಪನ್ಮೂಲನ ಮುಗಿದು ಹೋಗದೇ ಇರುವ ಸಂಪನ್ಮೂಲ. ಮುಗಿದು ಹೋಗದೇ ಇರುವ ಎನಿ ಟೈಮ್ ಸಿಗುತ್ತೆ ತಾನೆ. ಇವತ್ತೇ ಇಲ್ಲಪ್ಪ ನಾಳೆ ಸೂರ್ಯ ಹುಟ್ಟದ ನಮ್ಗೆ ಏನಾರ ಆಯ್ತಾ? ಇದು ಮುಗಿದು ಹೋಗದೇ ಇರುವ ಸಂಪನ್ಮೂಲ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಕೆಲವುಗಳು, ಶಕ್ತಿ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು ಅಂತ ಇದೆ. ಕಲ್ಲಿದ್ದಲು ಅದು ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು. ಅದು ಒಂದು ಕಾಲಕ್ಕೆ ಬರಿದಾಗ್ತಾ ಏನಾಗ್ಬೋದು? ಅದು ಏನಾಗ್ಬೋದು? ಮುಗಿದು ಹೋಗ್ಬೋದ? ಇಲ್ಲ, ಭೂಮಿನಲ್ಲಿ ಇರೋ ತನಕ ನಾವು ತಗೋಬಹುದು, ಖಾಲಿನೂ ಆಗ್ಬೋದು. ಅದನ್ನ ಅಂತವುಗಳನ್ನ ಪಟ್ಟಿ ಮಾಡ್ಕೋಬೇಕು. ಮುಗಿದು ಹೋಗುವ ಸಂಪನ್ಮೂಲಗಳನ್ನ ಮೊದಲು ಪಟ್ಟಿ ಮಾಡ್ಕೋಬೇಕು. ಉದಾಹರಣೆ ತೈಲ, ಇವೆಲ್ಲ ಇರ್ತವೆ ಮುಗಿದು ಹೋಗುವ ಸಂಪನ್ಮೂಲಗಳು ಇವೆಲ್ಲ. ಸೊ ಇವನ್ನ ಏನ್ ಮಾಡ್ಬೇಕು ಅಂದ್ರೆ ಮುಗಿದು ಹೋಗುವ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಎಷ್ಟಿದಾವೆ, ಏನಿದಾವೆ ಅಂತ ಹೇಳಿ ಎಲ್ಲ ಪಟ್ಟಿ ಮಾಡ್ಕೊಬಿಟ್ಟು ಅವುಗಳನ್ನ ಮಿತವಾಗಿ ಬಳಸಬೇಕು. ಏನಾಗಿ ಬಳಸಬೇಕು? ಮಿತವಾಗಿ ಬಳಸಬೇಕು. ಯಾಕೆ ಎಲ್ಲ ಬಳಸ್ಕೊಂಡು ನಾವು ಸುಮ್ಮನೆ ಎಲ್ಲ ಖಾಲಿ ಮಾಡಿ ಹೋಗ್ಬೋದ? ಸುಮ್ಮನೆ ಯಾಕೆ ಉಳಿಸ್ಕೋಬೇಕು? ಈಗ ಹಿಂದಿನವರು, ಬಹಳ ಹಿಂದಿನ ಪೀಳಿಗೆ ಅವರು ನಮ್ಗೆ ಏನ್ ಮಾಡಿ ಹೋಗಿದ್ದಾರೆ? ಉಳಿಸಿ ಹೋಗಿದ್ದಾರೆ. ಇಲ್ಲ, ನಾವು ಮತ್ತೆ ಯಾಕೆ ಉಳಿಸೋಣ? ನಾವು ಉಳಿಸ್ಬೇಕು. ಯಾಕೆ? ಮುಂದಿನ ಪೀಳಿಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆನೂ ಸಹ ಸುಖ ಸಂತೋಷದಿಂದ ಬದುಕಬೇಕು ಅಂತೇಳಿ ನಾವು ಹರಸ್ಬೇಕು ತಾನೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಅವನ್ನ ಮಿತವಾಗಿ ಬಳಸಿ ಅವ್ರಿಗೂ ಸಹ ಉಳಿಸಿ ಹೋಗ್ಬೇಕಾಗುತ್ತೆ. ಇದು ಮಾನವ ಧರ್ಮ. ಎಂತ ಧರ್ಮ ಇದು? ಧರ್ಮ. ಸೊ ಹಾಗಾಗಿ ಮಿತವಾಗಿ ಸಿಗುವ ಸಂಪನ್ಮೂಲಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ, ಯಾವುದೇ ವೇಸ್ಟ್ ಆಗದ ಹಾಗೆ, ನಷ್ಟ ಆಗದ ಹಾಗೆ ಮಿತವಾಗಿ ಬಳಸಬೇಕು. ಆಗದ ಹಾಗೆ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ನಾವು ಅವನ್ನ ಏನನ್ನ ಮಾಡಿಟ್ಟಿರ್ಬೇಕು? ಉಳಿಸಿ ಹೋಗ್ಬೇಕು. ಏನ್ ಮಾಡಿರ್ಬೇಕು? ಉಳಿಸಿ ಹೋಗ್ಬೇಕು. ಇದು ಯಾವುದರಿಂದ ಸಾಧ್ಯ ಈ ತರ ಮಾಡೋದ್ರಿಂದ ಅಂದ್ರೆ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಗೊತ್ತಾಯ್ತಲ್ಲ? ಸೊ ಓಕೆ, ನೆಕ್ಸ್ಟ್ ಆರ್ಥಿಕ ಚಟುವಟಿಕೆಗಳು ಅಂತ. ಯಾವುದು? ಆರ್ಥಿಕ ಚಟುವಟಿಕೆಗಳು. ಸೊ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು? ಆರ್ಥಿಕ ಚಟುವಟಿಕೆಗಳನ್ನ ಯಾರು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಉದ್ದೇಶ. ಈ ಮಾನವನಿಗೆ ಬಯಕೆಗಳು ಅಂತ ಇದಾವೆ. ಮಾನವನಿಗೆ ಏನಿದಾವೆ? ಐದವ ಇಲ್ಲ ಬಯಕೆ. ನೀವು ಆಸೆ ಪಡ್ತಿರಲ್ಲ. ಸೊ ಆಸೆ ಒಂದು ರೀತಿ ಬಯಕೆ. ಈಗ ಮನುಷ್ಯ ಬಯಕೆಯನ್ನು ವ್ಯಕ್ತಪಡಿಸ್ತಾನೋ ಇಲ್ವಾ ಹೇಳಿ? ಕೆಟಗರಿ
ಮನುಷ್ಯ ಬಯಕೆಯನ್ನ ಹೊಂದಿದಾನೋ ಇಲ್ವೋ? ಹೊಂದಿದ. ಸೊ ಆ ಬಯಕೆಗಳನ್ನ ಈಡೇರಿಸ್ಕೋಬೇಕಾ ಬೇಡ? ಅವನು ಈಡೇರಿಸ್ಕೋಬೇಕು. ನೀವು ಓದ್ಬೇಕು ಅನ್ನೋ ಬಯಕೆ ಇದೆ, ಊಟ ಮಾಡ್ಬೇಕು ಅಂತ ಬಯಕೆ ಇದೆ, ಅದರಲ್ಲೂ ಒಳ್ಳೆ ಊಟ ಮಾಡ್ಬೇಕು ಅಂತ ಬಯಕೆ ಇದೆ, ಹಣ್ಣು ತಿನ್ಬೇಕು ಅಂತ ಬಯಕೆ ಇದೆ. ಈಡೇರಿಸ್ಕೋಬೇಕಾ ಬೇಡ? ಈಡೇರಿಸ್ಕೋಬೇಕು ಅನ್ನೋ ಆಸೆ ಇದೆ ಅಲ್ವಾ? ಆ ಬಯಕೆಗಳನ್ನ ಈಡೇರಿಸ್ಕೋಬೇಕು ಅಂತಕ್ಕಂಥದ್ದು ಏನಿದೆ? ಆಸೆ ಇದೆ. ಆ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಏನ್ ಮಾಡ್ತಾನೆ ಮನುಷ್ಯ ಗೊತ್ತಾ? ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ತಾನೆ. ಏನ್ ಕೈಗೊಳ್ತಾನೆ? ಆರ್ಥಿಕ ಚಟುವಟಿಕೆಗಳನ್ನ ಮನುಷ್ಯ ಕೈಗೊಳ್ತಾನೆ. ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಂಡಾದ್ಮೇಲೆ ಮನುಷ್ಯ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಂಡಾದ್ಮೇಲೆ ಏನೇನು ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ತಾನೆ? ಏನು ಬಯಕೆಗಳಿದಾವೆ? ಆ ಬಯಕೆಗಳನ್ನ ಹೇಗೆ ಈಡೇರಿಸಿಕೊಳ್ತಾನೆ? ಮನುಷ್ಯನ ಬಯಕೆಗಳನ್ನ ಈಡೇರಿಸಿಕೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ತಿಳಿತಲ್ಲ? ಒಂದು ಡೆಫಿನೇಷನ್ ಏನಪ್ಪ ಅಂದ್ರೆ, ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು ಅಂತಂದ್ರೆ ಮನುಷ್ಯನ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ನೆನಪಿಟ್ಟು, ಮನುಷ್ಯನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಮಾನವ ಕೈಗೊಳ್ಳುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ಸೊ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು ಅಂತ ಗೊತ್ತಾಗಿದೆ. ಈಗ ನೋಡಿ, ಮನುಷ್ಯ ಬಯಕೆಗಳನ್ನ ಈಡೇರಿಸಿಕೊಳ್ತಾ ಹೋಗ್ತಾನೆ ಅಂತ. ಬಯಕೆಗಳೇನು? ಉದಾಹರಣೆ, ಹಸಿವಾಗಿದೆ ಅಂತಂದ್ರೆ ಏನ್ ಮಾಡ್ತಾನ ಅವನು? ಊಟ ಮಾಡ್ತಾನೆ. ಆ ಊಟಕ್ಕೆ ಮನುಷ್ಯನ ಬಯಕೆಯನ್ನ ಈಡೇರಿಸುವ ಗುಣ ಇದೆ. ಆ ಊಟಕ್ಕೆ ಏನಿದೆ? ಬಯಕೆಗಳನ್ನ ಈಡೇರಿಸುವ ಗುಣ ಇದೆ. ಅದನ್ನ ಏನಂತ ಕರೀತಾರೆ ಗೊತ್ತಾ? ತುಷ್ಟಿ ಗುಣ ಅಂತ ಕರೀತಾರೆ. ಏನಂತ ಕರೀತಾರೆ? ತುಷ್ಟಿ ಗುಣ. ಮನುಷ್ಯನ ಬಯಕೆಗಳನ್ನ ಈಡೇರಿಸಿಕೊಳ್ಳಲು ಇರ್ತಕ್ಕಂಥದ್ದು, ಅದನ್ನ ನಾವು ತುಷ್ಟಿ ಗುಣ ಅಂತ ಕರೀತೀವಿ. ಉದಾಹರಣೆ, ಹಸಿವಾದಾಗ ಊಟಕ್ಕೆ ನಮ್ಮ ಬಯಕೆಯನ್ನ ಈಡೇರಿಸುವ ಶಕ್ತಿ ಇದೆ. ಆ ಶಕ್ತಿಗೆ ತುಷ್ಟಿ ಗುಣ ಅಂತ ಕರಿತೀವಿ. ಎಂತ ಕರಿತೀವಿ? ತುಷ್ಟಿ ಗುಣ. ಈಗ ನಮ್ಗೆ ಬಾಯಾರಿಕೆ ಆಗಿದೆ. ಏನಾಗಿದೆ? ಬಾಯಾರಿಕೆ ಆಗಿದೆ. ಬಾಯಾರಿಕೆ ಆದಾಗ ನಾವೇನ್ ಮಾಡ್ತೀವಿ? ನೀರು ಕುಡಿತೀವಿ. ಆ ನೀರಿಗೆ ನಮ್ಮ ಬಾಯಾರಿಕೆಯನ್ನ ಇಂಗಿಸುವ ಶಕ್ತಿ ಇದೆ. ಅದನ್ನೇ ಏನಂತ ಕರಿತೀವಿ? ತುಷ್ಟಿ ಗುಣ. ಏನಂತ ಕರಿತೀವಿ? ತುಷ್ಟಿ ಗುಣ. ಆದ್ರೆ ಒಂದು ತುಷ್ಟಿ ಗುಣದ ನಿಯಮ ಇದೆ. ತುಷ್ಟಿ ಗುಣದಲ್ಲಿ ಒಂದು ನಿಯಮ ಇದೆ. ಏನಿದೆ ಅಂತ ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ತುಷ್ಟಿ ಗುಣದ ನಿಯಮ ಏನು ಅಂತಂದ್ರೆ, ಅದು ತುಷ್ಟಿ ಗುಣದ ನಿಯಮ ಏನು ಅಂತಂದ್ರೆ, ಬಯಕೆಯನ್ನ ಈಡೇರಿಸಲಿಕ್ಕೆ ಆ ವಸ್ತುಗಳನ್ನ ಬಳಸಿದಂತೆ ಆ ತುಷ್ಟಿ ಗುಣ ಕಡಿಮೆ ಆಗ್ತಾ ಹೋಗುದು. ಈಗ ಉದಾಹರಣೆ ನಿಮಗೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ಒಂದು ಸೇಬು ಹಣ್ಣು, ಯಾವ ಹಣ್ಣು? ಆಪಲ್ ಅಂತ ಇರೋದು. ಸೊ ಆ ಒಂದು ಸೇಬು ಹಣ್ಣು ಬಹಳ ಹೊಟ್ಟೆ ಹಸ್ತಿದೆ ಅಂತಂದ್ರೆ ಒಂದು 4-5 ಸೇಬಣ್ಣು ಇಟ್ಟಿದ್ದಾರೆ. ಎಷ್ಟು ಸೇಬಣ್ಣು ಇಟ್ಟಿದ್ದಾರೆ? ಒಂದು 5 ಸೇಬಣ್ಣು ಇದೆ ಅಂತ ಹೇಳಿ. ನಿಮಗೆ ಬಹಳ ಹಸಿವಾಗಿದೆ. ಒಂದು ಸೇಬನ್ನ ಬಹಳ ಹಸಿವಾದಾಗ ಒಂದು ಸೇಬನ್ನ ನೀವು ತಿಂತೀರ. ಒಂದು ಸೇಬನ್ನ ತಿಂದಾಗ ಆ ಒಂದು ಮೊದಲನೇ ಸೇಬ್ ತಿಂತಿರಲ್ಲ, 5 ಸಹ ಈಕ್ವಲ್ ಆಗಿದಾವೆ. ಸಮನಾಗಿರ್ತಕ್ಕಂಥ ಸೇಬುಗಳು, ಒಳ್ಳೆ ಕ್ವಾಲಿಟಿ, ಎಲ್ಲ ಒಂದೇ ಸೇಮ್ ಕ್ವಾಲಿಟಿ ಇರ್ತಕ್ಕಂಥ ಸೇಬುಗಳು 5 ಸೇಬುಗಳು ಇದಾವೆ. ಒಂದು ಸೇಬು ಹಣ್ಣನ್ನ ನೀವು ತಿಂತೀರ. ಬಹಳ ಹಸಿದಾಗ ಒಂದು ಸೇಬು ಹಣ್ಣ ತಿಂದಾಗ ಆ ಹಣ್ಣಿನಲ್ಲಿ ನಿಮ್ಗೆ ಹೆಚ್ಚಿನ ತುಷ್ಟಿಗುಣ ಕಾಣ್ತೀರ. ಹೌದಾ ಇಲ್ಲ? ನೆಕ್ಸ್ಟ್ ಎರಡನೇ ಹಣ್ಣು ತಿಂತೀರ. ಒಂದು ತಿಂದಾದ್ಮೇಲೆ ಎರಡನೇ ಹಣ್ಣು ತಿಂದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅಂತಕ್ಕಂಥದ್ದು ಮೊದಲಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ? ಸೊ ಎರಡನೇ ತಿಂತೀರ. ನೆಕ್ಸ್ಟ್ ಮೂರನೇ ತಿಂತೀರ, ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆ ಹಣ್ಣಿನಲ್ಲಿರುವ ಕ್ವಾಲಿಟಿ ಅಷ್ಟೇ ಇರುತ್ತೆ, ಆದ್ರೆ ನಮ್ಮ ಬಯಕೆಯನ್ನ ಈಡೇರಿಸುವ ತುಷ್ಟಿಗುಣ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇ ತಿಂತೀರ. ಮೂರನೇದು ತಿಂದಾದ್ಮೇಲೆ 4ನೇ ತಿಂತೀರ. ಅಲ್ಲಿ ಹೊಟ್ಟೆ ತುಂಬ್ತಾ ಇದ್ಬಿಡಿ. 4 ತಿಂದ್ಮೇಲೆ 4 ಸೇಬಣ್ಣು ತಿಂದ್ಮೇಲೆ ಹೊಟ್ಟೆ ಏನಾಗಿದೆ? ಅಲ್ಲಿ ಬೇಡ ಅನಿಸ್ತಾ ಇದೆ. ಅಂದ್ರೆ 4ನೇ ತಿಂದ್ಮೇಲೆ 4ನೇದ್ರಲ್ಲೇ ಕಡಿಮೆ ಆಯ್ತು. 5ನೇ ತಿನ್ನಕ್ ಹೋದ್ರೆ ಅದೇ ಬೇಡ ಅನಿಸ್ತದೆ ಇಲ್ಲ. ಅಂದ್ರೆ ಆ ಹಣ್ಣು ತಿಂದ್ರೂ ಸಹ ಅಷ್ಟು ತೃಪ್ತಿ ಆಗುತ್ತಾ ನಿಮ್ಗೆ? ಮೊದಲನೇ ತಿಂದಷ್ಟು ತೃಪ್ತಿ 5ನೇ ಹಣ್ಣಿನಲ್ಲಿ ಆಗುತ್ತಾ? ಇಲ್ಲ. ಅಂದ್ರೆ ಆ ಹಣ್ಣಿನ ತುಷ್ಟಿ ಗುಣ ಏನಾಗ್ತಾ ಹೋಗುತ್ತೆ?
ಅಂತಾರೆ. ಹೊಟ್ಟೆ ತುಂಬಿದ ಮೇಲೆ ಏನಾದ್ರೂ ಆಹಾರ ಕೊಟ್ರೆ ತಿನ್ನಕ್ಕಾಗುತ್ತೆ ಅಥವಾ ತಿಂದ್ರು ಅದಕ್ಕೆ ನಿಮ್ಗೆ ತುಷ್ಟಿಗುಣ ಬರುತ್ತೆ, ಸಿಗುತ್ತಾ? ಇಲ್ಲ. ಸೊ ಹಾಗೆ ತುಷ್ಟಿಗುಣದ ನಿಯಮ ಏನು ಅಂದ್ರೆ ವಸ್ತುಗಳನ್ನು ಬಳಕೆ ಮಾಡಿದವರಿಗೆ ಅದರ ತುಷ್ಟಿಗುಣ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವು ಬಹಳ ಪ್ರಮುಖವಾಗಿ ಈ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಾವು ಸರಕುಗಳನ್ನು ಸರಕು ಮತ್ತು ಸೇವೆಯನ್ನ ಬಳಸ್ತಾ ಹೋಗ್ತೀವಿ. ಈಗ ಉದಾಹರಣೆ ಒಂದು ಫಿಲಂ ಇದೆ, ಸೇವೆ ನೋಡಿದ್ವಿ ನಾವು, ಸರಕು ಆಯ್ತಿಲ್ಲ, ಹಣ್ಣು ನೋಡಿದ್ವಿ, ಸೇಬಣ್ಣ, ಸೇವೆ ನೋಡ್ತೀವಿ. ಸೇವೆ ಅಂತಂದ್ರೆ ಈಗ ಉದಾಹರಣೆ ಒಂದು ಫಿಲ್ಮ್ ಬಿಟ್ಟಿದ್ದಾರೆ, ನಾವು ಒಂದು ಫಿಲ್ಮ್ ಇದೆ, ಒಂದ್ಸರಿ ಫಿಲ್ಮ್ ನೋಡ್ತೀರ, ಬಹಳ ಕ್ಯೂರಿಯಾಸಿಟಿಯಿಂದ, ಬಹಳ ಉತ್ಸಾಹದಿಂದ ಅದು ಫಿಲ್ಮ್ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ. ಒಂದು ಫಿಲ್ಮ್ ನೋಡಿದಾಗ ಅದೇ ಫಿಲ್ಮ್ ಅನ್ನ ಮತ್ತೊಂದ್ಸರಿ ನೋಡ್ತೀರ, ತುಷ್ಟಿಗುಣ ಅಷ್ಟು ಸಿಗುತ್ತ, ಮತ್ತಷ್ಟು ಸಿಗಲ್ಲ, ಏನಾಗ್ತಾ ಹೋಗುತ್ತೆ, ಕಡಿಮೆ. ಅದೇ ಫಿಲ್ಮ್ ಅನ್ನ ಮತ್ತೆ 3ನೇ ಸರಿ ನೋಡ್ತೀರ, ಮತ್ತೆ ಇನ್ನಷ್ಟು ಕಡಿಮೆ ಆಗುತ್ತೆ. ಏನ್ ನೋಡೋದು ಡಾಕ್ಟರ್, ಸಾಕು, ಏನ್ ನೋಡೋದು, ಈಗ 5ನೇ ಸರಿ ನೋಡೋಕ್ಕಾರ ಏನ್ ನೋಡಿದ್ದೇವೆ ಅಂತೇಳಿ ಅದ್ರ ಬಗ್ಗೆ ಇಂಟ್ರೆಸ್ಟೇ ಬರೋದು. ಅದೇ ಫಿಲಮ್ ಮೊದಲನೇ ಸರಿ ನೀವು ನೋಡಿದಾಗ ನಿಮಗೆ ಹೆಚ್ಚಿನ ದೃಷ್ಟಿಗುಣವನ್ನ ಕೊಡ್ತು, ಅದೇ 5ನೇ ಸರಿ ನೋಡಿದಾಗ ಅದು ಅತ್ಯಂತ ಕಡಿಮೆ ದೃಷ್ಟಿಗುಣವನ್ನ ನೀಡಿತು. ಸೊ ಹೀಗೆ ಬಳಕೆ ಮಾಡಿದಂತಹ ದೃಷ್ಟಿಗುಣ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಬಹಳ ಪ್ರಮುಖವಾಗಿ ನಾವು ನೆಕ್ಸ್ಟ್ ಆರ್ಥಿಕ ಚಟುವಟಿಕೆಗಳಲ್ಲಿ ನಾವು ಬಹಳ ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಎಷ್ಟು, ಅವು ಯಾವುವು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಎಷ್ಟು ಮತ್ತು ಅವು ಯಾವುವು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನಾವೀಗ ದೃಷ್ಟಿಗುಣವನ್ನ ನೋಡಿದ್ವಿ. ದೃಷ್ಟಿಗುಣ ಆದ್ಮೇಲೆ ನಾವು ಮನುಷ್ಯ ಹಣವನ್ನ ಬೆಳೆಸ್ಬೇಕಾ ಬೇಡ? ಸುಮ್ಮನೆ ಬರ್ಬೇಕಾ? ಗಿಡದಾಗ ಬರ್ತಾವ ಮತ್ತೆ ಹಣ ಪಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ದುಡಿಬೇಕು ಅಂದ್ರೆ ಶ್ರಮ ಬೆಳೆಸ್ಬೇಕು. ಏನ್ ಮಾಡ್ಬೇಕು? ಶ್ರಮ ಬೆಳೆಸಬೇಕು. ಶ್ರಮ ಪಡೋದ್ರಿಂದ ಮನುಷ್ಯ ಶ್ರಮ ಪಡೋದ್ರಿಂದ ಸರಕು ಮತ್ತು ಸೇವೆಯನ್ನ ಏನ್ ಮಾಡ್ತಾನೆ, ಗಳಿಸ್ತಾನೆ. ಸರಕು ಮತ್ತು ಸೇವೆ ಹಂಗೆ ಸಿಗ್ತವೇನು? ಸಿಗಲ್ಲ. ಸೇವೆ ಹಂಗೆ ಸಿಗ್ತದೇನು? ಊಟ ಹಂಗೆ ಸಿಗ್ತದೇನು? ನೀವು ಶ್ರಮ ಪಡ್ಬೇಕು. ಶ್ರಮ ಪಟ್ಟಾಗ ಸರಕು ಮತ್ತು ಸೇವೆಯನ್ನ ನಾವು ಪಡ್ಕೋತೀವಿ. ಸರಕು ಮತ್ತು ಸೇವೆಯನ್ನು ಹೇಗೆ ಪಡ್ಕೋತೀವಿ? ಶ್ರಮ ಪಡೋದ್ರಿಂದ ನಾವು ಪಡ್ಕೊಳ್ತೀವಿ. ಅದರಲ್ಲಿ ನಾವು ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಅನೇಕ ಭಾಗಗಳಾಗಿ 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ಮೊದಲನೇದಾಗಿ ಉತ್ಪಾದಕ ಚಟುವಟಿಕೆಗಳು ಅಂತ ಕರಿತೀವಿ. ಒಂದೇದು ಯಾವ? ಉತ್ಪಾದಕ ಚಟುವಟಿಕೆಗಳು. ಉತ್ಪಾದಕ ಚಟುವಟಿಕೆಗಳು ಏನಂದ್ರೆ, ಉತ್ಪಾದಕ ಚಟುವಟಿಕೆಗಳು ಅಂದ್ರೆ ಬಹಳ ಪ್ರಮುಖವಾಗಿ ನಾವು ವ್ಯವಸಾಯ ಮಾಡ್ತೀವಿ ಅಲ್ಲ, ಮೀನುಗಾರಿಕೆ, ಪಶುಪಾಲನೆ ಇವೆಲ್ಲ ಮಾಡ್ತೀವಿ, ಗಣಿಗಾರಿಕೆ, ಹೈನುಗಾರಿಕೆ ಇವೆಲ್ಲ ಮಾಡ್ತೀವಿ. ಸೊ ಇವನ್ನೆಲ್ಲ ಮಾಡೋದು ಉತ್ಪಾದನೆ ಮಾಡ್ಲಿಕ್ಕೋಸ್ಕರವಾಗಿ. ಏನ್ ಮಾಡ್ಲಿಕ್ಕೋಸ್ಕರವಾಗಿ? ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಮಾನವ ಕೈಗೊಳ್ಳುವ ಚಟುವಟಿಕೆಗಳನ್ನ ನಾವು ಉತ್ಪಾದನಾ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ಕೃಷಿ ಮಾಡ್ತೀವಿ, ಕೈಗಾರಿಕೆಯಲ್ಲಿ ತೊಡಗ್ತೀವಿ, ಪಶುಪಾಲನೆಯಲ್ಲಿ ತೊಡಗ್ತೀವಿ, ಗಣಿಗಾರಿಕೆಯಲ್ಲಿ ತೊಡಗ್ತೀವಿ, ಏನೆಲ್ಲ ಮಾಡ್ತೀವಿ. ಸೊ ಇವುಗಳಿಂದ ನಾವು ಬಹಳ ಪ್ರಮುಖವಾಗಿ ಆದಾಯ ಗಳಿಸ್ತೀವಿ. ಏನ್ ಮಾಡ್ತೀವಿ? ಆದಾಯವನ್ನ ಗಳಿಸ್ತೀವಿ. ಇವನ್ನೆಲ್ಲ ಮಾಡೋದು ಉತ್ಪಾದನೆ ಮಾಡಿ ಆದ್ಮೇಲೆ ಮತ್ತೆ ಮನುಷ್ಯ ಯಾವ ಚಟುವಟಿಕೆಯಲ್ಲಿ ತೊಡಗ್ತಾನೆ ಅಂದ್ರೆ ಅನುಭೋಗಿ ಚಟುವಟಿಕೆಗಳು ಅಂತೇಳಿ ಎರಡನೇದು ಯಾವುದು? ಯಾವ ಚಟುವಟಿಕೆಗಳು? ಅನುಭೋಗಿ ಚಟುವಟಿಕೆಗಳು. ಏನದು ಅನುಭೋಗಿ ಅಂತಂದ್ರೆ? ಅನುಭೋಗಿ ಚಟುವಟಿಕೆಗಳು ಅಂದ್ರೆ ಏನು ಅಂದ್ರೆ ನಾವು ಅನುಭವಿಸೋದು, ಉತ್ಪಾದಿಸೋದು. ನಾನು ಕ್ಲಾಸ್ ಮಾಡ್ತೇನೆ. ಉತ್ಪಾದಕ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆಗಳು ಅಂತ ನಾವು ಕರಿತೀವಿ. ಅನುಭೋಗಿ ಚಟುವಟಿಕೆಗಳು ಅಂತಂದ್ರೆ ಏನು ಅಂತಂದ್ರೆ ಅನುಭೋಗಿಸೋದು ಅಂತಂದ್ರೆ ನಾವು ಬಳಸೋದು. ನಾವು ಬಳಸ್ತಕ್ಕಂಥ ಚಟುವಟಿಕೆಗಳನ್ನ ಅನುಭೋಗಿ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಅನುಭೋಗಿ ಚಟುವಟಿಕೆಗಳು ಅಂತ ಕರಿತೀವಿ.
ಎಲ್ಲಾ ವಸ್ತುಗಳನ್ನು ಸರಕುಗಳನ್ನ ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡೋದು ಯಾಕೆ? ಯಾಕೆ? ಅನುಭವಿಸ್ಲಿಕ್ಕೆ, ನಾವು ಬಳಸಲಿಕ್ಕೆ. ಹೌದಾ? ನಾವು ಬಳಸಲಿಕ್ಕೆ, ನಮ್ಮ ಬಳಕೆಗಾಗಿ ನಾವು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಿದ್ದಾನೆ. ಅದನ್ನೇ ಅನುಭೋಗಿ ಚಟುವಟಿಕೆ ಅಂತ ಕರಿತೀವಿ. ಅನುಭೋಗಿ ಚಟುವಟಿಕೆಗಳು ಬಹಳ ಪ್ರಮುಖವಾಗಿ ಮನುಷ್ಯನ ಬಯಕೆಗಳನ್ನ ಏನ್ ಮಾಡ್ತಾವೆ? ಈಡೇರಿಸ್ತವೆ. ಮನುಷ್ಯನ ಬಯಕೆಗಳನ್ನ ಏನ್ ಮಾಡ್ತವೆ? ಮೂರನೇದಾಗಿ ವಿನಿಮಯ ಚಟುವಟಿಕೆಗಳು ಅಂತ ಕರಿತೀವಿ. ಯಾವುದು? ವಿನಿಮಯ ಚಟುವಟಿಕೆಗಳು. ವಿನಿಮಯ ಚಟುವಟಿಕೆಗಳು ಏನದು? ವಿನಿಮಯ ಚಟುವಟಿಕೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ಯಾವ್ದನ್ನ ನಾವು ವಿನಿಮಯ ಚಟುವಟಿಕೆ ಅಂತ ಕರಿತೀವಿ? ವಿನಿಮಯ ಚಟುವಟಿಕೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ನಾವು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವಲ್ಲ, ಸರಕುಗಳನ್ನ ಉತ್ಪಾದನೆ ಮಾಡ್ತೀವಿ, ಸೇವೆಗಳನ್ನ ಉತ್ಪಾದನೆ ಮಾಡ್ತೀವಿ. ವಿನಿಮಯ ಚಟುವಟಿಕೆಗಳು ಅಂತ ಏನ್ ಕರಿತೀವಿ ಅಂತಂದ್ರೆ, ನಾವು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತೀವಿ. ಅವುಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿನಿಮಯ ಮಾಡ್ತೀವಿ. ಏನ್ ಮಾಡ್ತೀವಿ? ವಿನಿಮಯ ಮಾಡಲೇಬೇಕು. ಯಾಕೆ ಅಂದ್ರೆ ಸರಕುಗಳನ್ನ ಮತ್ತು ಸೇವೆಗಳನ್ನ ಬಹಳ ಪ್ರಮುಖವಾಗಿ ವಿನಿಮಯ ಅಂತಕ್ಕಂಥ ಒಂದು ಅಂಶವನ್ನು ನಾವು ಹೇಳ್ತೀವಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಅಂದ್ರೆ ಇಲ್ಲಿ ವಿನಿಮಯ ಚಟುವಟಿಕೆಗಳು ಅಂದ್ರೆ ಏನು ಅಂತಂದ್ರೆ, ಏನು ಉತ್ಪಾದಕರು ಇರ್ತಾರಲ್ಲ, ಉತ್ಪಾದಕರು ಏನಿರ್ತಾರಲ್ಲ, ಅವ್ರನ್ನ ಉತ್ಪಾದನೆ ಮಾಡಿದ್ದನ್ನ ಸರಕು ಮತ್ತು ಸೇವೆಯನ್ನ ಗ್ರಾಹಕರಿಗೆ ತಲುಪಿಸ್ಬೇಕು. ಏನು ತಲುಪಿಸ್ಬೇಕು? ಗ್ರಾಹಕರಿಗೆ ತಲುಪಿಸ್ಬೇಕು. ಅದನ್ನ ಏನಂತ ಕರಿತೀವಿ? ವಿನಿಮಯ ಅಂತ ಕರಿತೀವಿ. ಉತ್ಪಾದಕರು ಅವ್ರ ಹಂಗೆ ಇಟ್ಕೊಳ್ತಾರೆ, ಉತ್ಪಾದನೆ ಮಾಡಿ ಅದನ್ನ ಯಾರಿಗೆ ತಲುಪಿಸ್ಬೇಕು? ಗ್ರಾಹಕರಿಗೆ ತಲುಪಿಸ್ಬೇಕು. ಗ್ರಾಹಕರಿಗೆ ತಲುಪತಕ್ಕಂಥ ಚಟುವಟಿಕೆಯನ್ನ ಏನಂತ ಕರಿತೀವಿ? ವಿನಿಮಯ ಚಟುವಟಿಕೆಗಳು ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ವಿನಿಮಯ ಆದ್ಮೇಲೆ ವಿತರಣಾ ಚಟುವಟಿಕೆಗಳು ಅಂತೇಳಿ 4ನೇ ನೋಡ್ತೀವಿ ನಾವು. ವಿತರಣಾ ಚಟುವಟಿಕೆಗಳು ವಿತರಣಾ ಚಟುವಟಿಕೆಗಳು ಅಂತಂದ್ರೆ ಉತ್ಪಾದನೆ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು, ವಿತರಣಾ ಚಟುವಟಿಕೆಗಳು, ಇವೆಲ್ಲ ಆರ್ಥಿಕ ಚಟುವಟಿಕೆಗಳು. ಇಲ್ಲಿ ನೋಡಿ, ವಿನಿಮಯ ಆದ್ಮೇಲೆ ವಿತರಣೆ. ಎಲ್ಲ ನಮ್ಮ ಸರಕು ಮತ್ತು ಸೇವೆಗಳನ್ನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ವಿತರಣೆ ಮಾಡ್ಬೇಕಾಗಿದೆ. ಏನ್ ಮಾಡ್ಬೇಕಾಗಿದೆ? ವಿತರಣೆ ಮಾಡ್ಬೇಕಾಗಿದೆ. ಯಾರಿಗೆ ವಿತರಣೆ ಮಾಡಬೇಕು? ಯಾರಿಗೆ? ಗ್ರಾಹಕರಿಗೆ ವಿತರಣೆ ಮಾಡಬೇಕು. ಅಂದ್ರೆ ಯಾವ ಬೆಲೆಯಲ್ಲಿ ವಿತರಣೆ ಮಾಡಬೇಕು ಅನ್ನೋದು ಮುಖ್ಯ. ಸೊ ವಿತರಣೆ ಅಂದ್ರೆ ಪೊಕ್ಕಟೆ ಕೊಟ್ಬಿಡೋದು ಎಲ್ಲರಿಗೂ. ಯಾರಿಗೆ ಯಾವ ವಸ್ತುಗಳನ್ನ ಯಾವ ಬೆಲೆಯಲ್ಲಿ ಉತ್ಪಾದನೆ ಮಾಡಬೇಕು, ಯಾರಿಗೆ ಯಾವ ವಸ್ತುಗಳನ್ನ ಯಾವ ಬೆಲೆಯಲ್ಲಿ ಉತ್ಪಾದನೆ ಮಾಡಬೇಕು, ಬೆಲೆಯಲ್ಲಿ ಮಾರಾಟ ಮಾಡಬೇಕು. ಹೀಗೆ ನಾವು ಉತ್ಪಾದಕ ಚಟುವಟಿಕೆಗಳು, ಅನುಭೋಗಿ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು ಮತ್ತು ವಿತರಣಾ ಚಟುವಟಿಕೆಗಳು, ಯಾವ ಬೆಲೆಯಲ್ಲಿ ನಾವು ಎಲ್ಲರಿಗೂ ವಿತರಣೆ ಮಾಡಬೇಕು, ಗ್ರಾಹಕರಿಗೆ ವಿತರಣೆ ಮಾಡಬೇಕು. ಯಾವ್ಯಾವುದನ್ನ ಯಾವ್ಯಾವ ರೀತಿ ಸಂಪರ್ಕ ಅಂದ್ರೆ ಸಾಗಾಟ ಮಾಡಬೇಕು, ಸಂಸ್ಕರಣೆ ಮಾಡಬೇಕು, ವಸ್ತುಗಳನ್ನ ಅವನು ಕೆಡದಂತೆ ಇಡಬೇಕು, ನಂತರ ಯಾವ ದರದಲ್ಲಿ ವಿತರಣೆ ಮಾಡಬೇಕು, ಇವೆಲ್ಲ ಚಟುವಟಿಕೆಗಳನ್ನ ನಾವು ಆರ್ಥಿಕ ಚಟುವಟಿಕೆಗಳು ಅಂತ ಕರೀತೀವಿ. ಆರ್ಥಿಕ ಚಟುವಟಿಕೆಗಳಲ್ಲಿ 4 ವಿಧ. ಈ 4 ವಿಧಗಳಲ್ಲಿ ನಾವು ಮನುಷ್ಯ ಅನೇಕ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಆರ್ಥಿಕೇತರ ಚಟುವಟಿಕೆಗಳನ್ನು ಸಹ ಮನುಷ್ಯ ಜೀವನದಲ್ಲಿ ತೊಡಗುತ್ತಾನೆ ಇಲ್ಲ. ಉದಾಹರಣೆ, ರಾಜಕೀಯ ಚಟುವಟಿಕೆ ತೊಡಗುತ್ತಾನೆ, ಸಾಮಾಜಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಈ ಎಲ್ಲಾ ಚಟುವಟಿಕೆಗಳಲ್ಲೂ ಸಹ ಮನುಷ್ಯ ಏನ್ ಮಾಡ್ತಾನೆ? ತೊಡಗುತ್ತಾನೆ. ಸೊ ಈ ಎಲ್ಲಾ ಚಟುವಟಿಕೆಗಳಲ್ಲಿ ತೊಡಗಿಸಿ ಆದ್ಮೇಲೆ ಮನುಷ್ಯ ಕೆಲವು ಚಟುವಟಿಕೆಗಳು ಆರ್ಥಿಕ ಚಟುವಟಿಕೆಗಳು, ಆರ್ಥಿಕೇತರ ಚಟುವಟಿಕೆಗಳು ಸಹ ಆರ್ಥಿಕ ಚಟುವಟಿಕೆಗಳು ಅಂತ ಅನಿಸ್ಕೊಳ್ತಾರೆ. ಉದಾಹರಣೆ, ಒಬ್ಬ ಶಿಕ್ಷಕ ಇರ್ತಾನೆ, ಅವನು ಗೃಹಪಾಠ ಮಾಡ್ತಾನೆ ಮನೆಗೆ ಅನ್ಕೊಂಡು. ಗೃಹಪಾಠ ಅಂತ ಗೊತ್ತಾಗ್ತದೆ. ಮನೆಯಲ್ಲಿ ಕೋಚಿಂಗ್ ಮಾಡ್ತಾನೆ, ವಿದ್ಯಾರ್ಥಿಗಳಿಗೆ ಏನ್ ಕೊಡ್ತಾನೆ? ಕೋಚಿಂಗ್ ಕೊಡ್ತಾನೆ. ಸೊ ಅದನ್ನ ಪುಕ್ಕಟೆ ಮಾಡಿದ್ರೆ, ಅದನ್ನ ಪುಕ್ಸಟೆ ಮಾಡಿದ್ರೆ, ಪುಕ್ಕಟೆ ಅಂತ ಗೊತ್ತಾಗುತ್ತಲ್ಲ, ಹಣ ತೆಗೆದುಕೊಳ್ಳದೆ ಮಾಡಿದ್ರೆ ಅದು ಆರ್ಥಿಕೇತರ ಚಟುವಟಿಕೆ. ಅದೇ ಪಾಠವನ್ನ ಹಣ ಪಡ್ಕೊಂಡು ಮಾಡಿದ್ರೆ ಅದೆಂತ ಚಟುವಟಿಕೆ? ಆರ್ಥಿಕ ಚಟುವಟಿಕೆ. ಗೊತ್ತಾಯ್ತಲ್ಲ? ನಾವು ಸರಕು ಮತ್ತು ಸೇವೆಗಳನ್ನ ಈ ಕಡೆ ಕೇಳಿ, ನಾವು ಸರಕು ಮತ್ತು ಸೇವೆಗಳನ್ನ ಹಣವನ್ನ ಕೊಟ್ಟು ಕೊಂಡ್ಕೊಳ್ತೀವಿ. ಇವೇ ಆರ್ಥಿಕ ಚಟುವಟಿಕೆಗಳು.
ಬಹಳ ಪ್ರಮುಖವಾಗಿ ನಾವು ಹಣವನ್ನ ಕೊಟ್ಟು ಪಡ್ಕೊಳ್ತೀವಿ. ಇವನ್ನ ಸರಕು ಮತ್ತು ಸೇವೆಗಳು ಪುಕ್ಕಟೆ ಸಿಗ್ತವೇನು? ಇಲ್ಲ. ಹಣವನ್ನ ಪಡೆದು ಪಡ್ಕೊಳ್ತೀವಿ. ನಾವು ಆರ್ಥಿಕ ಚಟುವಟಿಕೆ ಅಂತಂದ್ರೆ ಹಣ ಕೊಟ್ಟು ಪಡ್ಕೊಳ್ತಕ್ಕಂಥ ಸೇವೆ ಮತ್ತು ಸರಕುಗಳನ್ನ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಹಣ ಇಲ್ಲದೆ ನಾವು ಪುಕ್ಕಟೆ ಮಾಡೋದನ್ನ ಅದನ್ನ ಆರ್ಥಿಕ ಚಟುವಟಿಕೆ, ಆರ್ಥಿಕೇತರ ಚಟುವಟಿಕೆ ಅಂತ ನಾವು ಚಟುವಟಿಕೆ ಅಂತ ಅದನ್ನ ಕರಿತೀವಿ. ಇಷ್ಟನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡ್ತೇವೆ. ಎಲ್ಲ ಅರ್ಥ ಆಯ್ತಲ್ಲ? ಈಗ ಅರ್ಥಶಾಸ್ತ್ರ ಅಂದ್ರೆ ಎರಡು ನಮ್ಮ ಮೊದಲನೇ ಪ್ರಶ್ನೆ ಕೇಳಿದ್ದೆ ನಾನು. ಅರ್ಥಶಾಸ್ತ್ರ ಎಂದರೆ ಎಸ್ ಹೇಳಿ, ನಾನು ಏನ್ ಹೇಳ್ತೀಯಾ ಹೇಳಪ್ಪ. ಇನ್ನೊಂದ್ಸರಿ ಗಟ್ಟಿಗೆ ಹೇಳ. ವೆರಿ ಗುಡ್. ದೇಶದ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ. ಏನ್ ಹೆಸರು? ವೆರಿ ಗುಡ್. ಈಗ ಅರ್ಥಶಾಸ್ತ್ರದ ಪಿತಾಮಹ ಯಾರು? ನೀನ್ ಹೇಳಪ್ಪ. ಆಡಮ್ ಸ್ಮಿತ್. ಇನ್ನೊಂದ್ಸರಿ ಗಟ್ಟಿಗೆ ನೀನ್ ಹೇಳ. ಆಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಬಹಳ ಪ್ರಮುಖವಾದ ನೆನ್ಪಿಟ್ಕೊಳ್ಳೇಬೇಕಿದ್ನ ಅರ್ಥಶಾಸ್ತ್ರದ ಪಿತಾಮಹ ಯಾವುವು. ನೆಕ್ಸ್ಟ್, ಆರ್ಥಿಕ ಚಟುವಟಿಕೆಗಳಲ್ಲಿ ಎಷ್ಟು ವಿಧ, ಅವು ಯಾವುವು? ಯಾರು ಹೇಳ? ಟೀಚರ್ ಹೇಳಪ್ಪ. ಆರ್ಥಿಕ ಚಟುವಟಿಕೆಗಳಲ್ಲಿ ಎಷ್ಟು ವಿಧ? 4 ವಿಧ. ಯಾವುವು? ವಿತರಣಾ ಚಟುವಟಿಕೆಗಳು. ಇಷ್ಟನ್ನ ನಾವು ತುಷ್ಟಿಗುಣ ಎಂದರೆ ಏನು? ತುಷ್ಟಿಗುಣ ಅಂದ್ರೆ ಏನು? ಎಸ್ ಹೇಳ್ತೀಯಾ? ನೀನ್ ಹೇಳ್ತೀಯಾ? ಹೇಳು. ನೀನ್ ಹೇಳು. ಬಯಕೆಗಳನ್ನ ಈಡೇರಿಸುವ ಗುಣ, ವಸ್ತುವಿನಲ್ಲಿರುವ ಗುಣಕ್ಕೆ ತುಷ್ಟಿಗುಣ ಇದೆ. ಎಸ್, ಮಾನವನ ಬಯಕೆಗಳನ್ನ ಈಡೇರಿಸಿಕೊಳ್ಳಲು ಇರುವ ವಸ್ತುವಿನ ಗುಣಕ್ಕೆ ತುಷ್ಟಿಗುಣ. ತುಷ್ಟಿಗುಣ ಬಳಸಿದಂತಲ್ಲ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತಾ